ಭಕ್ತಿಧಾರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸನಾತನ ವೈದಿಕ ಧರ್ಮದಲ್ಲಿ ಗುರುಗಳಿಗೆ ಬಹಳ ಉನ್ನತ ಸ್ಥಾನವನ್ನ ನೀಡಲಾಗಿದೆ. ಗುರುಗಳಂದ್ರೆ ಯಾರು ಅಂತ ಕೇಳಿದ್ರೆ, ಋಗಾರಾಶ್ಚಾಂದಗರೋಗಿ ಋಗಾರಾಶ್ಚೇಜ ಉದ್ಯದೆ ಅಜ್ಞಾರಾಸಗಂ ಬ್ರಹ್ಮ ಗುರುದೇವನ ಸಂಶಯ. ನಮ್ಮ ಅವಿದ್ಯೆಯನ್ನ ಹೋಗಲಾಡಿಸಿ ನಮಗೆ ಜ್ಞಾನವನ್ನ ಕೊಡತಕ್ಕಂಥವ್ರಿಗೆ ಗುರುಗಳು ಅಂತ ಹೆಸರು. ಇವತ್ತು ಬಹಳ ಪುಣ್ಯಕಾಲ. ಏನು ಅಂದ್ರೆ, ಜಗದ್ಗುರು ಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಇವತ್ತು ಆರಾಧನೆ ಮಹೋತ್ಸವ ನಡೀತಾ ಇದೆ. ಗೋಶಾಲೆಯಲ್ಲಿ ವೈಶಿಷ್ಟ್ಯವಾಗಿ ನಡೀತಾ ಇದೆ. ಬಂಧಮುಕ್ತಂ ಬ್ರಹ್ಮನಿಷ್ಠಂ ಕೃತಕೃತ್ಯಂ ಭಜೇದ್ಗುರುಂ ಯಸ್ಯ ಪ್ರಸಾದಾದಿ ಸಂಸಾರ ಸಾಗರೋ ಗೋಷ್ಪದಾಯತೆ ಅಂತ ಹೇಳಿ. ಏನು ಅಂದ್ರೆ, ಸಾಮಾನ್ಯವಾಗಿ ನಮ್ಮ ಜೀವನದಲ್ಲಿ ನಮಗೆ ಕಷ್ಟ ಸುಖ ಬಂದೇ ಬರುತ್ತೆ. ಕಷ್ಟ ಬರುತ್ತೆ, ಮತ್ತೆ ಆದ್ಮೇಲೆ ಸ್ವಲ್ಪ ಸುಖ ಬರುತ್ತೆ. ಕಷ್ಟ ಬಂದ್ರೆ ಸ್ವಲ್ಪ ವೈರಾಗ್ಯ ಬಂದ್ಬಿಡುತ್ತೆ. ನಾವು ಈಶ್ವರ ಸ್ಮರಣೆ ಮಾಡ್ಕೊಂಡು ಇರೋಣ ಅಂತ ಕೂಡಲೇ ಏನಾಗುತ್ತೆ, ಒಂದು ಸುಖ ಬಂದ್ಬಿಡುತ್ತೆ. ನಾವು ಸುಖ ಬಂದ ಮೇಲೆ ಏನಾಗುತ್ತೆ, ಏಮಾಗ್ಬಿಡ್ತೀವಿ. ಅವ್ರು ನಮಗೆ ಮುಂದೆ ಬರೋದೆಲ್ಲ ನಮಗೆ ಸುಖಾನೇ, ನಮಗೇನು ಕಷ್ಟನೇ ಬರೋದಿಲ್ಲ ಅಂತ ಹೇಳ್ಕೊಂಡು ನಮ್ಮ ಈಶ್ವರ ಸ್ಮರಣೆಯಿಂದ ಬಿಟ್ಬಿಡ್ತೇವೆ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು? ಕರ್ಣಾಸಾರ ಸಂಗ್ರಹ ಕಾಂಕ್ಷಿತ ವರದಾನ ಕಲ್ಪಕ ವಿಶೇಷಾ ದೇಶಿಕಧರಣ ಗಣಾಕ್ಷಾ ಶಿಶಿರಾಹ ಚಮಯಂತಿ ಸಿದ್ಧ ಸಂತಾಪಂ ಅಂತೇಳಿ. ಗುರುಗಳ ಹತ್ರ ಯಾಕೆ ಬರಬೇಕು ಅಂತ ಕೇಳಿದ್ರೆ, ನಮ್ಮ ಸಮಸ್ಯೆಗಳನ್ನ ಹೋಗಲಾಡಿಸಿ ವೇದೋಕ್ತವಾಗಿರತಕ್ಕಂಥ ಒಂದು ಪರಿಹಾರವನ್ನ ಹೇಳಿ ಅದರ ಪ್ರಕಾರವಾಗಿ ಮಾಡೋದಕ್ಕೆ ಮಠ ಇರೋದು. ಈ ಸನ್ಯಾಸ ಅಂದ್ರೆ ಏನು? ಇದೇನು ಅಷ್ಟೇನು ಹುಡುಗಾಟದ ಕೆಲಸ ಅಲ್ಲ. ಅದು ದಶಭಿರ್ಜನ್ಮಭಿರ್ವೇದ ವೇದಾರ್ಥ ಸತಜನ್ಮಸು ಸಹಸ್ರ ಜನ್ಮಭಿರ್ಯಜ್ವಾ ಸನ್ಯಾಸ ಕೋಟಿ ಜನ್ಮಸು ಅಂತೇಳಿ. ಒಂದು ಜನ್ಮ 10 ಜನ್ಮ ಆದ್ಮೇಲೆ ಅವನಿಗೆ ವಿಪ್ರನಾಗಿರೋದಕ್ಕಂತೆ ಒಂದು ಯೋಗ್ಯತೆ ಬರುತ್ತೆ. ಅದಾದ್ಮೇಲೆ 100 ಜನ್ಮದಲ್ಲಿ ಅವನು ವೇದಾಧ್ಯಯನ ಮಾಡಿ ನಮ್ಗೇನು ಬ್ರಾಹ್ಮಣರಿಗೆ ಏನ್ ಬಲ ಹೇಳಿದೆ ಅಂದ್ರೆ, ಬ್ರಹ್ಮಪಿತಾಂಬರಂ ಅಂತ ಹೇಳಿ. ಬ್ರಾಹ್ಮಣಿಗೆ ಏನ್ ಬಲ, ಮುಷ್ಟಿ ಬಲ ಹೇಳಿಲ್ಲ, ವೇದಾಧ್ಯಯನವನ್ನೇ ಬಲವಾಗಿ ಹೇಳಿದೆ. ತಪೋಬಲಂ ತಪಸ್ವಿನ, ತಪಸ್ವಿಗಳಿಗೆ ಏನ್ ಬಲ ಹೇಳಿದೆ, ತಪಸ್ಸನ್ನ ಬಲವಾಗಿ ಹೇಳಲ್ಪಟ್ಟಿದೆ. ಅಂತ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಜೀವನ ನಮಗೆ ಭಗವಂತ ಕೊಟ್ಟಿದ್ದಾನೆ. ಇದನ್ನು ಹಾಗೆ ನಮಗೆ ಮುಂದುವರಿಸೋದು ಹಾಗೆ ಅಂತಂದ್ರೆ, ಶಾಸ್ತ್ರ ಸುಖಾಯುತ, ಶಾಸ್ತ್ರವನ್ನ ಪಾಲನೆ ಮಾಡಿ ಶಾಸ್ತ್ರ ಪ್ರಕಾರವಾಗಿ ನಡೆಸ್ಕೊಂಡ್ರೆ ನಮ್ಗೆ ಏನಾಗುತ್ತೆ, ಸುಖ ಬರುತ್ತೆ. ಕಾಮಗೋಡಿ ಪೀಠಂ ಅಂತಂದ್ರೆ, ಆದಿಕ್ಷನ್ ಮಮ ಗುರುನಾಡು ಆದಿಕ್ಷಾಂತರ ಅಕ್ಷರಾತ್ಮಿಕಾಂ ವಿದ್ಯಾಂ ಸ್ವಾದಿಷ್ಟಾಮೇವ ಚಾಪದಂಡಾಂ. ವೈಶಿಷ್ಟ್ಯವಾಗಿ ಒಂದು ಮುಖಪಂಚದಲ್ಲಿ ಒಂದು ಶ್ಲೋಕ ಇದೆ. ಕಾಮಗೋಡಿ ಪೀಠದಲ್ಲಿ ಬರತಕ್ಕಂಥ ಜಗದಾಚಾರ್ಯರು ಎಲ್ಲರೂ ಕೂಡ ಆ ಕಾಮಾಕ್ಷಿ ಅಮ್ಮನವರ ಒಂದೇ ಸ್ವರೂಪವಾಗಿರ್ಬೇಕಂತೆ. ಇಲ್ಲೇ ಕೂರಕ್ಕೆ ಆಗೋದಿಲ್ಲ. ಸಮರ ವಿಜಯ ಗೋಡಿ ಸಾಧಕಾನಂದ ಗಾಡಿ ಮೃದುಗುಣಗನ ಭೇಡಿ ಮುಖ್ಯಕಾರಂಭವಾಡಿ ಮುನಿವಿದ ಪರಿವಾಡಿ ಮಗುರಾಜಾಂಡ ಗೋಡಿ ಪರಮಶಿವದೂಡಿ ಪಾಹಿಮಾನ್ ಶ್ರೀ ಕಾಮಗೋಡಿ. ಆಚಾರ್ಯ ಶಂಕರರು ಅಲ್ಲಿ ಬಂದು ಸರ್ವಜ್ಞ ಪೀಠವನ್ನ ಅಲ್ಲಿ ಮಾಡಿ ಅವರು ಅಲ್ಲೇ ವಿಧೇಯರಾದರು ಅಂತೇಳಿ ಪರಮಾಚಾರ್ಯರು ಹೇಳಿದ್ದಾರೆ. ಪರಮಾಚಾರ್ಯರು ಹೆಚ್ಚಾಗಿ ಇನ್ನೂರು ಸ್ವಾಮಿಗಳನ್ನು ನೋಡಲು ಬಹಳ ದುರ್ಲಭ. ಈಶ್ವರೇವ ಜಗದಾಮದೀಶ್ವರೇ ಜನಾರ್ದನೇವ ಜಗದಂತರಾತ್ಮನಿ ನ ವಸ್ತು ಭೇದ ಪ್ರತಿಪತ್ತಿರಸ್ತು ಮೇ ತಥಾಪಿ ಭಕ್ತಿಸ್ತುರಣೆಂದು ಶೇಖರೇ. ಅಂದ್ರೆ 1907ನೇ ಇಸವಿಯಲ್ಲಿ ಅವರು ಸನ್ಯಾಸವಾಗಿತ್ತವ್ರಿಗೆ. 13 ವರ್ಷ ಆಗಿತ್ತವ್ರಿಗೆ. ಅವ್ರಿಗೇನು ಪಾಠಶಾಲೆ ಹೋಗ್ಲಿಕ್ಕೆ ಏನು ಅನುಕೂಲ ಆಗ್ಲಿಲ್ಲ. ಅವ್ರಿಗೆ ಅವರು ಸರ್ವಜ್ಞನಾಗಿ ಹೇಳಿದ್ರು. ಅವರು ಸರ್ವಂ ಜಾನಾದೀತಿ ಸರ್ವಜ್ಞ ಸರ್ವಂ ಎಂಬುದು ಸರ್ವಜ್ಞ ಇದು ಸರ್ವಜ್ಞ ದ್ವಯಂ. 2 ಸರ್ವಜ್ಞ ಇದೆ. ಏನಿದು ಅಂತ ಕೇಳಿದ್ರೆ, ಒಂದು ಸರ್ವಜ್ಞ ಅಂದ್ರೆ ಎಲ್ಲ ಕಲ್ತ್ಕೊಳ್ಳೋದು. ಈಗ ಋಗ್ವೇದ ಅಧ್ಯಯನ ಆದ್ಮೇಲೆ ಮತ್ತೆ ಯಜುರ್ವೇದ ಅಧ್ಯಯನ ಆಗುತ್ತೆ, ಅದಾದ್ಮೇಲೆ ಸಾಮವೇದ, ಅದಾದ್ಮೇಲೆ ಅಥರ್ವ. ಹೀಗಾಗಿ 4 ವೇದಗಳ ಅಧ್ಯಯನ ಮಾಡ್ಲಿಕ್ಕೆ ಪರಿಶ್ರಮ ಬೇಕಾಗುತ್ತೆ. ಇವರಿಗೆ ಯಾವ ಪರಿಶ್ರಮನೂ ಬೇಕಿರಲಿಲ್ಲ. ಭಗವಂತ ಕೃಷ್ಣ ಸಂಜೀವನಿ ಗುರುಗಳಲ್ಲಿ ಓದಿದ್ದ. ಅಂದ್ರೆ ಇವರು ಸರ್ವಂ ಭೂತ್ವಾಸ್ತಿತ್ವ, ಎಲ್ಲರೂ ತಾನೇ ಆಗಿದ್ರು. ಅವರೇ ಯಜುರ್ವೇದವಾಗಿದ್ರು, ಅವರೇ ಸಾಮವೇದವಾಗಿದ್ರು. ಅಂತಹ ಒಂದು ಪರಮಜ್ಞಾನಿಗಳಾಗಿ ಶ್ರೀಗಳು ಇದ್ದರು. ಸರ್ವಂ ಜಾನಾದೀತಿ ಸರ್ವಂ ಎಂಬುದು ಸರ್ವಜ್ಞ, ಸರ್ವಜ್ಞವನ್ನ ಹೊಂದಿರತಕ್ಕಂಥ ಶ್ರೀಗಳು. ಅದೇ ನಾವು ಹೇಳೋದು ದಡದಾಡೋ ದೇವರು ಅಂತ. ಅವ್ರ ಹತ್ರ ನಾವೇನು ಹೇಳ್ಬೇಕಾಗಿ ನಮಸ್ಕಾರ ಮಾಡಿದ್ರೆ ನಮ್ಗೇನು ಮನಸ್ಸಿಗೆ ಅನ್ಕೊಂಡಿದ್ದು ಹೇಳ್ತಾರೆ ಶ್ರೀಗಳು. ಅಂತಹ ಒಂದು ಪರಮೇಶ್ವರನಾಗಿ ಬಂದಿರತಕ್ಕಂಥವ್ರು. ಅದೇ ಶಿವಾನಂದನಗರಿಯಲ್ಲಿ ಒಂದು ಶ್ಲೋಕ ಹೇಳಿದೆ, ಯಾವ ದೇವರನ್ನ ನಾವು ಸ್ಮರಣೆ ಮಾಡಬೇಕು, ಯಾವ ಗುಡಿಗೆ ಹೋಗಬೇಕು ಅಂತ ಕೇಳಿದ್ರೆ
ಆಚಾರ್ಯ ಶಂಕರರು ಹೇಳ್ತಾರೆ, ಸಹಸ್ರಂ ವರ್ತಂತೆ ಜಗದಿ ವಿಭುಧ ಏ ಕ್ಷುತ್ರ ಫಲದ ನಮನ್ಯೇ ಸ್ವಪ್ನೇವ ತದನುಸರಣಂ ತತ್ಕೃತ ಫಲಂ ಹರಿಬ್ರಹ್ಮಾದೀನಾಮಪಿ ನಿಕಟ ಭಾಜಾಂ ಅಸುಲಭಂ ಶಿರಂ ಯಾಜೇ ಶಂಭೋ ಶಿವದವ ಪದಾಂಭೋಜ ಭಜನಂ. ಆಚಾರ್ಯ ಶಂಕರರು ಹೇಳ್ತಾರೆ, ಯಾವ ದೈವವನ್ನ ನೀವು ಪೂಜೆ ಮಾಡಬೇಕು, ಯಾವನ್ನ ಸ್ಮರಣೆ ಮಾಡಬೇಕು ಅಂತ ಕೇಳಿದ್ರೆ, ನಮ್ಮ ಅನ್ಯೇ ಸ್ವಪ್ನೇವ, ನಾನು ಸ್ವಪ್ನದಲ್ಲಿ ಕೂಡ ಇನ್ನೊಬ್ಬ ಶಿವನ ಬಿಟ್ಟು ನಾನು ಆರಾಧನೆ ಮಾಡೋದಿಲ್ಲ. ನಿಮ್ಗೆ ಶಿವ ಇರಬೇಕಾದ್ರೆ ಮತ್ತೆ ಯಾಕೆ ಹೋಗ್ಬೇಕು? ದ್ವಯಕ್ಷರಂ ನಾಮಗಿರಿದಂ ನಿಣಾಮ ಅಸುರುತ್ ಪ್ರಸಂಗಾದಹಂ ಆಶುವಂತಿ. ಭಾಗದಲ್ಲಿ ಹೇಳಿದೆ, ಕಷ್ಟಂ ಚರಾಯದ ಗುರು ನಿರ್ವೈರಂ ಶಾಂತ ವಿಗ್ರಹಂ. ಶ್ರೀಮದ್ ಭಾಗದಲ್ಲಿ ಬರತಕ್ಕಂಥ ಒಂದು ಶ್ಲೋಕ. ಕಷ್ಟಂ ಚರಾಚರ ಗುರು, ಗುರು ಅಂದ್ರೆ ಇವರೊಬ್ಬರೇ, ಬೇರೆಯವರಿಗೆ ಬೇರೆ ಶಬ್ದ ಹೇಳ್ಬೇಕು. ಶಿವನಿಗೆ ಗುರು ಅಂತಾರೆ. ಇದು ದ್ವಯಕ್ಷರಂ ನಾಮಗಿರಿದಂ ನಿಣಾಮ ಅಸುರುತ್ ಪ್ರಸಂಗಾದಹಂ ಆಶುವಂತಿ. ಶಿವ ಅಂತ ಹೇಳಿದ್ಕೂಡಲೇ ಏನಾಗುತ್ತೆ, ನಾವು ಸೋಪ್ ಹಚ್ಕೊಂಡ್ರೆ ಮೈಲಿರೋ ಕೊಳೆ ಹೋಗುತ್ತೆ, ಅಂದ್ರೆ ಮನಸ್ಸಲ್ಲಿರೋ ಕೊಳೆ ಹೋಗ್ಲಾಡಿಸೋದಕ್ಕೆ ಏನ್ ಮಾಡ್ಬೇಕಪ್ಪ, ಶಿವನಾಮವನ್ನ ಜಪ ಮಾಡಬೇಕು ಅಂತ ಹೇಳಿದೆ. ಅಂಥ ಒಂದು ಪವಿತ್ರವಾಗಿರ್ತಕ್ಕಂಥ ಒಂದು ಸನ್ನಿವೇಶ ನಮಗೆ ಭಗವಂತ ಕೊಟ್ಟಿದ್ದಾನೆ. ಆಶಿನೋ ವೀದಿ ಶಾಸ್ತ್ರಾರ್ಥಾದಿ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಮಾಚರದೇಯಶ್ಚ ಕರ್ಮಾಚಾರ್ಯಂ ಪ್ರಶಕ್ಷತೆ ಇತಿ ಆಚಾರ್ಯ. ಈ ಆಚಾರ್ಯ ಅಂದ್ರೆ ಯಾರು? ಶಾಸ್ತ್ರದಲ್ಲಿ ಏನು ಹೇಳಲ್ಪಟ್ಟಿದೆಯೋ ಅದನ್ನ ನಡೆಸ್ಕೊಳ್ಳೋದು ಗುರುಗಳು. ಒಂದು ದಂಡ ಸನ್ಯಾಸಿ ಏನ್ ನಿಯಮ ಅಂತಂದ್ರೆ, 4 ಗಂಟೆಗೆ ಎದ್ದು ಸ್ನಾನ ಆಗಿರ್ಬೇಕು, ಸ್ನಾನ ಆದ್ಮೇಲೆ ದಂಡದರ್ಪಣ ಹಾಕಬೇಕು, 12,000 ಏಕಾಕ್ಷರ ಜಪ ಹಾಕಬೇಕು, ಮತ್ತೆ ಮಧ್ಯಾಹ್ನ ಮತ್ತೆ ಭಾಷ್ಯ ಪಾಠವನ್ನ ಮಾಡಬೇಕು, ಚಂದ್ರಮಣೀಶ್ವರ ಆರಾಧನೆ ಮಾಡಬೇಕು. ಶ್ರೀಸಾತ್ಮ ಭೂಮುಖ್ಯ ಸುರಾತ್ರಿಗಾಂಗ್ರಿಂ ಶ್ರೀಕಂಠ ಸರ್ವಾದಿ ಪಥಾಭಿದೇಯಂ ಶ್ರೀಶಂಕರಾಚಾರ್ಯ ಹೃದಬ್ಜವಾಸಂ ಶ್ರೀಚಂದ್ರಮೌಳಿ ಸಮಹಂ ನಮಾಮಿ. ಚಂದ್ರಮಣೀಶ್ವರನ ಪ್ರಾಣಾದ್ರೆ ಯಾತಕ್ಕೆ ಮಾಡಬೇಕು? ನಮೈ ಪಾರ್ಥಸ್ಯ ಕರ್ತವ್ಯ ತ್ರಿಶೂಲೇಷು ಕಿಂಚನ. ಸನ್ಯಾಸಿಗಳಿಗೆ ಏನ್ ಬೇಕು? ಏನು ಬೇಕಾಗಿಲ್ಲ. ವೇದಾಂತ ವಾಕ್ಯೇಷು ಸದಾರಮಂತಹ ಭಿಕ್ಷಾನ್ನಮತ್ರೇಣ ಚ ದೃಷ್ಟಿಮಂತಃ. ಅವ್ರಿಗೇನು ಎಲ್ಲಾದ್ರೆ ಒಂದು ಮರಗಳಿಗೆ ಅನುಷ್ಠಾನ ಮಾಡಿ ಕೂತ್ಕೊಂಡ್ರೆ ಯಾರೋ ಒಬ್ಬರಿಗೆ ಭಾಗ್ಯದವ್ರಿಗೆ ಒಂದು ಮುಷ್ಟಿ ಅನ್ನ ಹಾಕ್ತಾರೆ. ಅವ್ರಿಗೇನು ಅನ್ನ ಹಾಕ್ಲೇಬೇಕು ಅಂತ ಏನೂ ಇಲ್ಲ. ಅಂತಹ ಒಂದು ಪವಿತ್ರ ಸನ್ಯಾಸ. ಈ ಸನ್ಯಾಸ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಸಪ್ತಾಹ ಮಾಡಿದ್ರೇನು ಸನ್ಯಾಸ ಬಗ್ಗೆ ನಾವು ಹೇಳಕ್ಕಾಗ. ಸಮ್ಯಕ್ನಾಸಂ ಇತಿ ಸನ್ಯಾಸಂ. ಅಂತಹ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಚಂದ್ರಶೇಖರ ಸ್ವಾಮಿ ಹೇಳಿದ್ರು, ಶಾರದಾಭೃ ಸದೃಶ್ ವಸ್ತ್ರಾಂ ನೀಲ ನೀಲದ ದುರ್ಧಳಾಂ ಪಾರದಾಂ ದುಃಖವಾರಾಸೆ ಶಾರದಾಂ ಸತತಂ ಭಜೆ ಅಂತ ಹೇಳಿದ್ದಾರೆ. ಅವರು ಆತ್ಮಜ್ಞಾನಿಗಳವರು. ಅವ್ರು ಯಾವಾಗಲೂ ಆತ್ಮನಿಷ್ಠರಾಗಿದ್ದರು. ಆತ್ಮನೇವ ಆರಾಮಃ ಯಶಾಂತೆ ಆತ್ಮರಾಮಃ ಅಂತ ಹೇಳಿದ್ರು. ಅವರು ಆ ಆತ್ಮರಾಮನಾಗಿರ್ಬೇಕಾದ್ರೆ ಶಾರದಾದೇವಿಯನ್ನು ಪ್ರತ್ಯಕ್ಷವಾಗಿ ಬಂದಂತೆ ಆ ಕೇಳಿದ್ದು, ಏ ಸ್ವಾಮಿನಃ ಕಿಂಬವ ಅಸ್ತಿ ಭವಾನ್, ನೀವೇನ್ ಮಾಡ್ತಿದ್ದೀರಪ್ಪ ಅಂತ ಕೇಳಿದಾಗ ಅವರು ಹೇಳಿದ್ರಂತೆ, ಅಮ್ಮ ನಿನ್ನೆ ಸ್ಮರಣೆ ಮಾಡ್ತಾ ಇದ್ದೀನಿ, ನನಗಿನ್ನ ಅದಕ್ಕಿಂತ ಹೆಚ್ಚು ಏನ್ ಬೇಕು? ಏಯ್ ಸದಾ ಪೂಜಿತ ಧ್ಯಾತ ಏಷಾ ಶೃಂಗಪುರಸ್ಥಿತ ಶ್ರೀ ಶಾರದಾಂಬಾ ಲೋಕಪೂಜ್ಯಸ್ಥೇವಹಿ ನರೋತ್ತಮ. ಯಾವ ವ್ಯಕ್ತಿ ಉತ್ತಮ ಅಂತ ಕೇಳಿದ್ರೆ, ಶಾರದಾಂಬರನ್ನ ಯಾವ ಭಜನೆ ಮಾಡ್ತಾನೋ, ಯಾರೊಬ್ಬ ವ್ಯಕ್ತಿ ಪೂಜೆ ಮಾಡ್ತಾನೋ ಅವನೇ ಉತ್ತಮ ವ್ಯಕ್ತಿಯಪ್ಪ, ಮತ್ತೆ ಇನ್ನೊಬ್ಬರಿಗೆ ಯಾಕೆ ಹೇಳ್ಬೇಕು ಅಂತ ಗುರುಗಳು ಹೇಳಿದ್ದಾರೆ. ಅಂತಹ ಒಂದು ವೈಶಿಷ್ಟ್ಯ ಪರಂಪರೆಯನ್ನ ಹೊಂದಿರತಕ್ಕಂಥ ಜಂತೂನಾಂ ನರಜನ್ಮ ದುರ್ಲಭಂ ಅದ ಪುಂಸ್ತಂ ತದೋ ವಿಪ್ರದ ಅಂತ ಹೇಳಿದ್ವಿ. ಅಂದ್ರೆ ಈ ಬ್ರಾಹ್ಮಣ ಹುಟ್ಟೋದು ಅಷ್ಟೇನೆ ಸುಲಭದ ಕೆಲಸ ಅಲ್ಲ, ಅದು ಈಶ್ವರ ಕೃಪೆ ಇದ್ರೆ ಮಾತ್ರ ಸಿಕ್ಕತಕ್ಕಂಥದ್ದು. ಹಂಗ ಎಂಬುದಾಗಿ ನಮಗೆ ಕಾಮಗೋಡಿ ಪೀಠ ಸರ್ವಜ್ಞ ಪೀಠದಾಗಿ ಈ ಗುರುಗಳು 1954ನೇ ಇಸವಿಯಲ್ಲಿ ಜಯಂತ ಸರ್ಜರಿಗಳಿಗೆ ಸನ್ಯಾಸ ಕೊಟ್ಟರು. ಅವರಿಗೆ ಪೂರ್ವಾಶ್ರಮದಲ್ಲಿ ಏನ್ ಹೆಸರು ಅಂತ ಕೇಳಿದ್ರೆ ಸುಬ್ರಹ್ಮಣ್ಯಂ ಅಂತ ಹೆಸರು. ಇವರಿಗೆ ನಮ್ಮ ಗುರುಗಳಿಗೆ ಏನ್ ಹೆಸರು ಪೂರ್ವಾಶ್ರಮದಲ್ಲಿ? ಸ್ವಾಮಿನಾಥನ್. ಸ್ವಾಮಿನಾಂ ನಾದಃ ಎದ್ದು ಸ್ವಾಮಿನಾಥ್ ಸರ್ವೇಶಾಂ ಸ್ವಾಮಿನಾಂ ನಾದಃ. ಅವರು ಯಾರು ಅಂದ್ರೆ ಅವರೇ, ಅವರಿಗಿನ್ನ ಹೆಚ್ಚು ಯಾರು ಇಲ್ವೇ ಇಲ್ಲ. ಅಂತಹ ಒಂದು ಹೆಸರಲ್ಲಿ ವೈಶಿಷ್ಟ್ಯ ಬಿತ್ತು ಶ್ರೀಗಳಿಗೆ. 54ನೇ ಇಸವಿಯಲ್ಲಿ ಅವರಿಗೆ ಸನ್ಯಾಸ ಕೊಟ್ಟು ಗುರುಗಳು ಸರ್ವತೀರ್ಥಕರಲ್ಲಿ ಸನ್ಯಾಸವಾಯಿತು. ಮತ್ತೆ ಅವರಿಗೆ ಋಗ್ವೇದ ಪೀಠ, ಅವರಿಗೆಲ್ಲ ಮಹಾವಾಕ್ಯಗಳೆಲ್ಲ ಉಪದೇಶ ಮಾಡಿ ಮತ್ತೆ ಗುರುಗಳೇ ಕರ್ಕೊಂಡು ಹೋಗಿದ್ರು. ಅವರಿಗೆ ಎಲ್ಲ ವೇದಗಳನ್ನು ಕೂಡ ಅಭ್ಯಾಸ ಮಾಡಿಸಿದ್ರು. ಒಂದು ಸನ್ನಿವೇಶದಲ್ಲಿ ಕಂಪ್ಲೀಟ್ ಆಗಿ ಅಥರ್ವ ವೇದವನ್ನ ಪೂರ್ತಿ ಅಧ್ಯಯನ ಮಾಡಿ, ಇದನ್ನ ನಾವು ಹಾಗೆ ಇದನ್ನ ಇಮಿಡಿಯೇಟ್ ಆಗಿ ಒಂದು ಮಾಡ್ಬೇಕಲ್ಲ, ಪ್ರಯೋಗ ಮಾಡ್ಬೇಕಲ್ಲ, ನೀವು ಬನ್ನಿ ಅಂತ ಹೇಳಿ ಯಾವುದೋ ಒಂದು ವ್ಯವಸಾಯ ನೆಲೆ ಕರ್ಕೊಂಡು ಹೋಗಿದ್ರು. ಅಂದ್ರೆ ಟೇಬಲ್ ಟಾಪ್ ಲ್ಯಾಂಡ್, ಅದನ್ನಿಷ್ಟು ಹುಲ್ಲುಗಳಿತ್ತಂತೆ ಅಲ್ಲಿ.
ಗುರುಗಳು ಹೇಳಿದಂತೆ ಈ ಪ್ರಯೋಗ ಮಾಡಪ್ಪ, ಮಂತ್ರವನ್ನ ಪ್ರಯೋಗ ಮಾಡು ಅಂತ ಹೇಳಿದಾಗ ಅಲ್ಲಿ ಬೆಂಕಿ ಹತ್ಕೊಂಡ್ಬಿಟ್ಟಿದ್ದಾನೆ. ಅದರ ಮೇಲೆ ಪ್ರಯೋಗವಾಗಿ ಅದು ಕಂಪ್ಲೀಟು ಎಲ್ಲ ಫೈರ್ ಆಯ್ತಂತೆ. ಆ ಗುರುಗಳು ಹೇಳಿದ್ರೆ ಇನ್ ಮುಂದೆ ಈ ಮಂತ್ರವನ್ನ ಪ್ರಯೋಗ ಮಾಡಲ್ಲ ಅಂತ ಸತ್ಯ ಮಾಡು ಅಂತೇಳಿ. ಸತ್ಯಂ ಭೂತಹಿತಂ ಪ್ರಿಯಂ ನಭುರ್ಯಾತ್ ಸತ್ಯಂ ಅಪ್ರಿಯಂ. ಅದು ಏನು ಅಹಿಂಸಾ ಪ್ರಥಮಂ ಪುಣ್ಯಂ. ಸನ್ಯಾಸಿಗಳಿಗೆ ಏನು ಹೇಳಿರೋದು ಅಹಿಂಸೆಯೇ ಅವರಿಗೆ ಹೇಳಲ್ಪಟ್ಟಿದೆ. ಅಂಥ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಶ್ರೀಗಳು. ಮತ್ತೆ ಅವರು ಪಾದಯಾತ್ರೆ ಕೂಡ ಜಂಗಸರ್ಗಳು ಮಾಡಿದ್ದಾರೆ. ಅವರು ನಮ್ಮ ಸನಾತನ ಧರ್ಮಕ್ಕೆ ಮಾಡಿದಷ್ಟು ಯಾರು ಮುಂದೆ ಮಾಡಿದಾರೋ ಇನ್ನು ನಮಗೆ ಗೊತ್ತಿಲ್ಲ. ಅವರು ಅಷ್ಟೊಂದು ಕೆಲಸ ಮಾಡಿದ್ದಾರೆ. ಸಾಕಷ್ಟು ಸ್ಕೂಲ್ಸ್ ಮತ್ತೆ ವೈದ್ಯಶಾಲೆಗಳು ಮತ್ತು ಪಾಠಶಾಲೆಗಳು ಎಷ್ಟು ಮಾಡಿದ್ದಾರೆ. ಅಂತಹ ಅವರ ಒಂದು ಮಹಾನ್ ಯತಿಯ ಪುಣ್ಯ ಸ್ಮರಣ ನಮಗೆ. ಯಶಾಂ ಸಂಸ್ಮರಣಾತ್ ಪುಂಸಾಂ ಶುದ್ಧ ಸಿದ್ಧಯಂತಿ ವೈಗ್ರಹ. ಅದರಲ್ಲಿ ಒಂದು ಮಾತಿದೆ, ನಾವು ಏನು ಮಾಡೋದು ಬೇಡ, ಅವ್ರಿಗೇನು ಪೂಜೆ ಮಾಡೋದು ಬೇಡ, ಏನು ಮಾಡೋದು ಬೇಡಪ್ಪ, ಒಂದಿಷ್ಟು ಅವರನ್ನೇ ಸ್ಮರಣೆ ಮಾಡಿದ್ರೇನೆ ಸಾಕು, ನಮ್ಗೆಲ್ಲನೂ ಬರುತ್ತೆ. ಅಂಥ ಒಂದು ಪುಣ್ಯ ಸ್ಮರಣ ದಿನವಾಗಿದೆ ಇವತ್ತು. ಮತ್ತೆ ಇವತ್ತು ಅವರು 4 ಬ್ರಾಹ್ಮಣರನ್ನ ಕೂರಿಸಿ ಅವ್ರಿಗೆ ವೇದೋಕ್ತವಾಗಿರ್ತಕ್ಕಂಥ ನಮಗೆ ಈ ಏನೇನು ನಮ್ಮ ಶಾಸ್ತ್ರದಲ್ಲಿ ಹೇಳಲ್ಪಟ್ಟು ಅವರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಆ ಗುರುಗಳು ಅಂತಹ ಒಂದು ಶ್ರೀಗಳು. ಗುರು ಅಂದ್ರೆ ಗುರುಗೂ ಶ್ರೀಮದ್ ಭಾಗದಲ್ಲಿ ಒಂದು ಮಾತಿದೆ, ಗುರುವರ್ಕೋಪಲಬ್ಧ ಉಪನಿಷತ್ ಚಕ್ಷುಷ ಅಂತೇಳಿ. ಗುರು ಅಂದ್ರೆ ಏನು ಕೊಡ್ತಾರೆ ಅಂದ್ರೆ ಜ್ಞಾನವನ್ನ ಕೊಡ್ತಕ್ಕಂಥದ್ದು. ಅಂತಹ ವೈಶಿಷ್ಟ್ಯವಾಗಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ನಮಗೆ ಭಾಗ್ಯವಾಗಿ ಗುರು ಆರಾಧನೆ ಮಾಡಿ ಆ ಪ್ರಸಾದ ತಗೊಂಡ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ನಮಗೆ ಒಳ್ಳೆ ಒಳ್ಳೆ ಬುದ್ಧಿ ಬರುತ್ತಂತೆ. ಆರಾಧನೆಗೆ ಹೋಗಿದ್ರೆ ನಮಗೆ ಒಳ್ಳೆ ಬುದ್ಧಿಯನ್ನ ಕೊಡ್ತಾನಂತೆ ಗುರು. ಅಂಥ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಸುದಿನ ಮತ್ತೆ ಗೋಶಾಲೆ ಇಲ್ಲಿ ಇದಕ್ಕಿಂತ ಹೆಚ್ಚು ಪುಣ್ಯ ನಮಗೆ ಸಿಕ್ಕೋದಕ್ಕೆ ಅಸಾಧ್ಯ. ಮತ್ತೆ ಅವರ ಶಿಷ್ಯರಂತೆ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇವತ್ತು ಪೀಠದಲ್ಲಿ ಇದ್ದಾರೆ. ಅವರು 20ನೇ ಸ್ವಾಮಿಗಳು. ಈ ಗುರುಗಳು 69ನೇ ಶ್ರೀಗಳು. 68ನೇ ಶ್ರೀಗಳು ಚಂದ್ರಶೇಖರ ಸರಸ್ವತಿ ಮಹಾಸ್ವಾಮಿಗಳು. ಅಂದ್ರೆ ಸಾಕ್ಷಾತ್ ಈಶ್ವರ ಅಂದ್ರೆ ಅದು ಎರಡನೇ ಮಾತಿಲ್ಲ. ನಮ್ಮ ಅವರು ಒಂದೊಮ್ಮೆ ಏನಾಯ್ತು, ನಾವು ಕಾಂಜೀವರಂ ಹೋಗಿದ್ವು, ಗುರುಗಳಿದ್ರು. ಮತ್ತೆ ಏನಾಯ್ತು, TN ಶೇಷನ್ ಬಂದಿದ್ರು 91ನಲ್ಲಿ. ಅವರು CEC ಆಗಿ ತಗೊಂಡು ನಮ್ಗೆ ಸರಿಯಾಗೋಲ್ಲ, ನಮಗೆ ಕೆಲಸ ಬಿಟ್ಬಿಡ್ತೀನಿ, ತುಂಬಾ ಭ್ರಷ್ಟಾಚಾರ ಜಾಸ್ತಿ ಇದೆ. ನಾನು ಹೋಗಿದ್ದೆ. ಗುರುಗಳು ಕಾಷ್ಟಮೌನ ಅನುಷ್ಠಾನ ಮಾಡ್ತಾರೆ. ಪ್ರಪಂಚದಲ್ಲಿ ಬೇರೆ ಶ್ರೀಗಳು ಮಾಡ್ತಾರೋ ನಿಮಗೆ ಗೊತ್ತಿಲ್ಲ. ಕಾಷ್ಟಮೌನ ಅಂತಂದ್ರೆ ಕಾಷ್ಟ ಅಂದ್ರೆ ಉಡನ್ ಲಾಗ್ ಅಂತ ಅರ್ಥ. ಅದೇನು ಅಲ್ಲಾಡಲ್ಲ, ಯಾರು ಇರ್ತಾರೋ ಹಾಗೇನೇ ಇರುತ್ತೆ, ಹಾಗೇನೇ ಇದ್ದಾರೆ. 3 ಗಂಟೆ ಆಯ್ತು, ಗುರುಗಳು ಹೇಳಲಿಲ್ಲ. ಇವ್ರಿಗೆ ಹೋಗ್ಬೇಕಾಯ್ತು, ಅರ್ಜೆಂಟ್ ಡೆಲ್ಲಿಯಿಂದ ಫೋನ್ ಬರ್ತಾ ಇದೆ, ಹೋಗ್ಬೇಕು. ಬ್ಲಾಕ್ ಕ್ಯಾಟ್ಸ್ ಮೇಲೆ 36 ಜನ ಇದ್ದಾರೆ, ಹೋಗ್ಬೇಕು. ನನ್ನ ಹತ್ರ ಹೇಳ್ತಾ ಇದ್ದಾರೆ, ಹೋಗ್ಬೇಕಲ್ಲಪ್ಪ, ಏನ್ ಮಾಡೋದು? 2:03 ಆಯ್ತು, ಗುರುಗಳು ಇದ್ದಿಲ್ಲ. ಕಂಡ್ಬಿಟ್ಟು ನನ್ನ ನೋಡಿದ್ರು, ಏನಪ್ಪಾ ನಿಮ್ಮ ಮಾವ ಯಾಕೆ ಬಂದಿದ್ದಾನೆ ಇಲ್ಲಿ? ಇಲ್ಲ ಗುರುಗಳೇ, ಅವ್ರು ಕೆಲಸ ಬಿಡ್ಬೇಕು ಅಂತ ಬಂದಿದ್ದಾರೆ, ಅವ್ರಿಗೆ ಕೆಲಸ ಇಲ್ಲಿ ಇಷ್ಟ ಇಲ್ಲ, ತುಂಬಾ ಭ್ರಷ್ಟಾಚಾರ ಜಾಸ್ತಿ ಇದೆ, ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಅಂತ. ಅವರು ಒಂದು ಕಿತ್ಲೆ ಹಣ್ಣನ್ನು ಎತ್ಕೊಂಡು ಜಪ ಮಾಡ್ಕೊಂಡು ಒಂದು ಅರ್ಧ ಗಂಟೆ ಇಟ್ಕೊಂಡಿದ್ರು. ಇದು ಹಾಗೆ ನೀವು ತಿನ್ಬಿಡಪ್ಪ ಅಂತ ಹೇಳಿ, ನೀನ್ ಏನೂ ಆಗಲ್ಲ, ನಾನು ಇರೋದಿಲ್ಲ ಅಂದ್ರೆ ನೀನ್ ಇರ್ತೀಯಪ್ಪ, ಹೋಗು ಅಂತೀವಿ. ಯಾಕಂದ್ರೆ ಇಲ್ಲಿರೋ ಗ್ರೀನ್ ಸ್ಟೇಷನ್ ಕೆಲಸ ಬಿಟ್ಟಿರೋರು. ಅಂದ್ರೆ ಸರ್ವಂ ಜಾನಾದೀತಿ ಸರ್ವಜ್ಞ ಸರ್ವಮಿಕ ಬೋಧಿ ಸರ್ವಜ್ಞ ಅಂತ ಒಂದು ಉದಾಹರಣೆ ಹೇಳಿದೆ. ಇಂಥದ್ದು ಹೇಳ್ಬೇಕಾದ್ರೆ ಅಹೋರಾತ್ರ ಹೇಳಿದ್ರೆ ಅವ್ರ ಬಗ್ಗೆ ಹೇಳಕ್ ಸಾಧ್ಯ ಇಲ್ಲ. ಅದೇ ಒಬ್ಬರು ಕವಿ ಹೇಳ್ದ, ಅಸಿತಗಿರಿ ಸಂಶಾದಿ ಕಡ್ಜಲಂ ಸಿಂಧು ಭಾತ್ರೆ ಶಿರವರಿದಾಗ ಲೇಖನಿ ಪತ್ರಂ ಊರ್ವಿ ಯದಿ ಗೃಹೀತ್ವ ಲಿಖ್ಯತಿ ಶಾರದಾ ಸರ್ವಕಾಲಂ ತದಾಪಿ ತವ ಗುಣಾನುಮೀಶಪಾರನ್ನ ಯಾತಿ. ಈ ಮಹಾಸ್ವಾಮಿಗಳ ಪ್ರಭಾವವಾಗಲಿ, ಆ ಜಂಗರ ಸಂಘಗಳ ಪ್ರಭಾವವಾಗಲಿ, ಈ ಮಠದ ಬಗ್ಗೆ ಆಗಲಿ ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕೆ? ಇದಕ್ಕೇನು ಉದಾಹರಣೆ ಅಂತಂದ್ರೆ, ಈ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ಎಷ್ಟೆಷ್ಟು ಜಲಾಶಯಗಳಿದೆಯೋ ಎಷ್ಟೆಷ್ಟು ಆ ಮನೆಗಳನ್ನೆಲ್ಲ ಪುಡಿ ಮಾಡಿ ಮೇರು ಬರೋದನ್ನ ಲೇಖನಿಯಾಗಿ ಯದಿ ಗೃಹೀತ್ವ ಲಿಖದಿ ಶಾರದಾ ಸರ್ವಕಾಲ. ಶಾರದಾಮ್ನವರು ಬರೆಯಕ್ಕೆ ಶುರುವಾದರೆ ಕೂಡ ಇವರ ಇದು ಕಂಪ್ಲೀಟ್ ಯಾರು ಹೇಳಕ್ ಆಗೋದಿಲ್ಲಪ್ಪ. ಅಂಥ ಒಂದು ಸನ್ನಿವೇಶ ಇರತಕ್ಕಂಥ ಶ್ರೀಗಳು ನಮಗೆಲ್ಲರೂ ಭಾಗ್ಯ. ಎಷ್ಟೋ ಜನ ಇದ್ದಾರೆ, ಎಲ್ರಿಗೂ ಬರಕ್ಕಾಗೋದಿಲ್ಲ. ಏನೇನೋ ಜನ್ಮಂ ದುಃಖಂ ಜರಾ ದುಃಖಂ ಜಗ ದುಃಖಂ ಜನ ಪುನಃ ಸಂಸಾರಂ ಸಾಗರ ದುಃಖಂ ತಸ್ಮಾದಿ ಅಗ್ರಹ ಗಂಗ್ರಹ. ಈ ಪವಿತ್ರ ದಿನದಲ್ಲಿ ನಮಗೆ ಏನ್ ಪ್ರಾರ್ಥನೆ ಮಾಡಬೇಕು ಶ್ರೀಗಳಲ್ಲಿ? ನಮಗೆ ಒಳ್ಳೆ ಕಾರ್ಯಗಳು ಮಾಡಬೇಕಾದ್ರೆ ವಿಘ್ನಗಳು ಬಂದೇ ಬರುತ್ತೆ. ವಿಘ್ನ ಬಂದ್ರೆ ಒಳ್ಳೇದಂತ ಅರ್ಥ.
ಇದು ಅಡಚಣೆ ಕೂಡ ಗುರುಗಳು ಮಾಡಿರೋ ಒಂದು ಅಡಚಣೆ, ನಮ್ದೇನಿಲ್ಲ. ನಮಗೆ ಅದೇ ಭಗವಂತ ಹೇಳಿದ ಸಮೂಹಂ ಸರ್ವಭೂತೇಷು ನಮಗೆ ಯೇಷು ಅಸ್ತಿ ನ ಪುಣ್ಯಃ. ಅಂದ್ರೆ ಏನು ಮತ್ತೆ ಯಾಕೆ ದೇವ್ರ ಪೂಜೆ ಮಾಡೋದು ಅಲ್ವೇ? ಸುಮ್ಮನೆ ಮನೆಯಲ್ಲಿ ಇದ್ರೆ ಆಗಲ್ವೇ? ಏನೋ ನಮಗೆ ವಾಟ್ಸಪ್ ಇದೆ ಎಲ್ಲರೂ ವಾಟ್ಸಪ್ ನೋಡ್ತಾರೆ, ಶೋಕ ಹೇಳ್ತಿರೋ ಇಲ್ವೋ, ಬೆಳಗ್ಗೆ ಎದ್ದು ಎಲ್ಲರೂ ವಾಟ್ಸಪ್ ನೋಡ್ತಾರೆ. ಅದಕ್ಕೆ ಬೇಕಾದ್ರೆ ಸಮಯ ಇದೆ. ಒಂದು ಶಾಸನ ಮಾಡಲಿಕ್ಕೆ ಸಮಯ ಇರೋದಿಲ್ಲ, ಜಪ ಮಾಡ್ಲಿಕ್ಕೆ ಸಮಯ ಇರೋದಿಲ್ಲ. ಸಂಧ್ಯಾ ಒಂದಂದ್ರೆ ಯಾರಿಗೂ ಏನು ಅಂತಾನೆ ಗೊತ್ತಿಲ್ಲ. ಸಂಧ್ಯಾ ಅಂದ್ರೆ ಏನು ಅಂದ್ರೆ ಯಾರಿಗೂ ಗೊತ್ತಿಲ್ಲ, ವೈದಿಕರು ಮಾಡಿಲ್ಲ. ಅಂತಹ ಪರಿಸ್ಥಿತಿ ಆಗುತ್ತದೆ. ಶ್ರಾದ್ದ ಮಾಡಿದ್ರೆ ಶ್ರಾದ್ದ ಮಾಡೋರು ಯಾರಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಏನ್ ಮಾಡೋದು? ಅಂತಹ ಇದಕ್ಕೆ ಏನ್ ಪರಿಹಾರ ಇದೆ ಅಂತಂದ್ರೆ, ಸೊ ಹಂಗಾಗಿ ನಮಗೆ ಈ ಗುರುಗಳ ಸನ್ನಿಧಾನದಲ್ಲಿ ಏನ್ ಪ್ರಾರ್ಥನೆ ಮಾಡಬೇಕು ಅಂತ ಕೇಳಿದ್ರೆ ಆಚಾರ್ಯ ಶ್ರೀಕರವರು ಹೇಳ್ಕೊಟ್ಟಿದ್ದಾರೆ. ಶಿವಮಸ್ತು ಸರ್ವಜಗದ ಪರಹಿರನಿರದಾ ಭವಂತು ಭೂತಗಣಾಃ ದೋಷ ಪ್ರಜಾಂತಿ ಶಾಂತಿಂ ಸರ್ವತ್ರ ಸುಖೀ ಭವತಿ ಲೋಕಾಃ. ಏನ್ ಮಾಡಬೇಕು ಅಂತ ಕೇಳಿದ್ರೆ, ಶಿವಮಸ್ತು ಸರ್ವಜಗದ, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರಿಗೆ ಅನುಕೂಲ ಆಗಬೇಕು, ನಮಗೆ ಮಂಗಳವಾಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯನ್ನ ಭಗವಂತ ಏನ್ ಮಾಡ್ತಾನೆ, ನಮ್ಗೆ ಅನುಗ್ರಹ ಮಾಡಿ ನಮಗೆ ಒಳ್ಳೆಯದನ್ನ ಮಾಡ್ತಾನೆ ಎಂಬುದಾಗಿ ಹೇಳಲ್ಪಟ್ಟಿದೆ. ಅಂತ ಒಂದು ಪವಿತ್ರ ದಿನ ಇವತ್ತು ನಮ್ಗೆಲ್ಲ ಅದೇ ಶಶಿಶೇಖರ ಮಮ ಪಿತಾ ಮೃತ್ಯುಂಜಯೋ ಮದ್ಗುರುಃ ನಿಕ್ರೋಧೋ ಧರ್ಮಮೂಲರಸಿಕಃ ಮತ್ಸೋದರ ಶಂಕರಃ ಮಮ ಸಹ ಮೃತ್ಯುಂಜಯಾದಿ ಸರ್ವೇಶ್ವರಃ ಮಮ ಪಿತಾ ಶಂಕರಃ ಮಮ ಗರಿಃ ಶಾಂಬ ಶಿವೋ ನಿಧನಃ. ನಮಗೆ ಎಲ್ಲರೂ ಗದಿ ಯಾರು ಅಂತಂದ್ರೆ ಶಿವನೇ ನಮಗೆ ಗದಿ ಆಗ್ಬೇಕು. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಈ ದಿವಸ ನಮಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇದು ಇಲ್ಲಿ ಇದಕ್ಕೆ ವಿರಾಮ ಕೊಟ್ಟಿರ್ತೇನೆ. ಹಾಗಾಗಿ ನಾವು ಪಾರ್ವತಿ ಶ್ರೀ ಗುರು ಯಥಾ ಲಂಬೋದರಂ ಹಂದಿ ಸದಾ ಪ್ರತ್ಯೋಗ ಸಂಭವಂ ತಥಾ ಲಂಬಂ ಅಜಾನಂದೇ ಲಂಬೋದರ ಪಥಾಂಬುಜಂ ಯಸ್ಯಾಂತನ್ನಾಹಿ ಮಧ್ಯಂ ಮಹಿಕರಚರಣಂ ನಾಮ ಗೋತ್ರಂ ನ ಸೂತ್ರಂ ನೋ ಜಾತರ್ನೈವ ವರ್ಣಂ ನ ಭವತಿ ಪುರುಷೋ ನೋ ನ ಪುಂಸಂ ನ ಜಸ್ತ್ರೀ ನಾಕಾರಂ ನೋ ವಿಕಾರಂ ನ ಹಿ ಜನಿಮರಟಂ ನಾಸ್ತಿ ಪಾಪಂ ನ ಪುಣ್ಯಂ ನೋ ದತ್ವಂ ತತ್ವಮೇಕಂ ಸಗಜ ಸಮರಸಂ ಸದ್ಗುರುಂ ತಂ ನಮಾಮಿ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯದಖಿಲ ಶಕ್ತಿಧರಸ್ವಧಾಮ್ನಾನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದಿ ಪ್ರಣನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಪ್ರಪಂಚಸ್ಥಭಗದ್ವಿಷಯೇ ಧನುಪ್ರದಾಂ ದಾರಿದ್ರ್ಯಮುದ್ರಾದ್ವಿಷಯೇ ಸಂಸಾರಾಖ್ಯತಮೋಮುಷೇ ಪುರವಿಭೋ ತ್ವಮಂಗಸಿ ಪುನರುಷೇ ಕಪಾತೀರಮುಪೇಜುಷೇ ಕವಯದ ಜಿಹ್ವಾಗುಡಿಂ ಜಗ್ಮುಷೇ ವಿಶ್ವತ್ರಣಾಭುಷೇ ನಮೋಸ್ತು ಸತತಂ ತಸ್ಮೈ ಭಗಂ ಜ್ಯೋತಿಷೇ ರಾಗಚಂದ್ರಸಮಾನಕಾಂತಿವದನ ನಾಗಾದಿರಾಜಸ್ತುತ ಮುಖಾನಾಮಪಿ ಕುರ್ವಧೀಃ ಸುರಧುನೀನಿಕಾಶವಾಗ್ವೈಭವಂ ಶ್ರೀಕಾಂಚೀನಗರೀ ವಿಹಾರರಸಿಕಾ ಶೋಕಾಭಹಂತ್ರೀ ಸದಾ ಯಗಾ ಪುಣ್ಯಪರಂಪರಾ ಪಶುಪತೇಯಾಧಾರಿನಿರಾಜತೆ. ಗುರುಮೂರ್ತೆ ತ್ವಾಂ ನಮಾಮಿ ಕಾಮಾಕ್ಷಿ. ಶ್ರೀ ಗುರುಭ್ಯೋ ನಮಃ. ನಮಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಎರಡು ಹಿರಿಯರನ್ನು ಬಂದಿದ್ದಾರೆ. ಸದಾ ಆನಂದೇಂದ್ರ ಸರಸ್ವತಿ ಎಂಬ ಒಂದು ಶ್ರೀಚರಣವರು, ಮತ್ತೆ ಅದ್ವಿದ ಅಕ್ಷರಾನಂದೇಂದ್ರ ಸರಸ್ವತಿ ಅಂತ ಮತ್ತೂರಿಂದ ಅವರು ಬಂದಿದ್ದಾರೆ. ಅದೇ ನಮಗೆ ಬಹಳ ಅದು ಗಂಗಾ ಪಾಪಂ ಹಾಕ್ಯೇವ ತಾಪಂ ಹರತಿ ಚಂದ್ರಮಾಹ ಹರತಿ ತಾಪಂಚ ಪಾಪಂಚ ದರ್ಶನಾತ್ಯೇವ ಸಾಧವ ಅಂತೇಳಿ
ಈ ಸನ್ಯಾಸ ಧರ್ಮ ಆಚಾರ್ಯ ಶಂಕರರು ಹೇಳ್ತಾರೆ, ದ್ವಿವಿಧೋ ಹಿ ವೇದೋಕ್ತ ಧರ್ಮ ಪ್ರವೃತ್ತಿ ಲಕ್ಷಣೋ ನಿವೃತ್ತಿ ಲಕ್ಷಣಶ್ಚ ಜಗದಸ್ಥಿತಿ ಕಾರಣ. ಈ ಇಡೀ ಪ್ರಪಂಚ ಎರಡು ಆಧಾರದ ಮೇಲೆ ನಿಂತ್ಕೊಂಡಿದೆ. ಒಂದೇನು ಲೌಕಿಕವಾಗಿರತಕ್ಕಂಥದ್ದು. ಎಲ್ಲರಿಗೂ ಏನಾಗುತ್ತೆ ಅಂತಂದ್ರೆ, ಎಲ್ಲರೂ ಸುಖವಾಗಿರ್ಬೇಕು, ನಮ್ಗೆ ಯಾವ ಕಾರಣಕ್ಕೂ ನನಗೆ ಕಷ್ಟ ಬರಬಾರ್ದು, ಯಾವಾಗಲೂ ನಿಮಗೆ ಹಣ ಜೋಬಲ್ಲಿ ತುಂಬಿರಬೇಕು ಎಂಬುದಾಗಿರ್ತಕ್ಕಂತಹ ಭಾವನೆ ಎಲ್ಲರಿಗೂ ಇದೆ. ಆ ಥರ ಇರ್ಬೋದಾ ಅಂತ ಕೇಳಿದ್ರೆ ಇರ್ಬೋದು, ತಪ್ಪಿಲ್ಲ. ಆದರೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಧರ್ಮವನ್ನ ಆಚರಣೆ ಮಾಡಬೇಕು. ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠ ಲೋಕೆ ಧರ್ಮಿಷ್ಠಂ ಪ್ರಚಾ ಉಪಸರ್ಪಂತಿ ಧರ್ಮೇಣ ಪಾಪಂ ಅಪನುದತಿ ಧರ್ಮೇ ಸರ್ವಂ ಪ್ರತಿಷ್ಠಿತಂ ತಸ್ಮಾತ್ ಧರ್ಮಂ ಪರಮಂ ವದಂತಿ. ಆದ್ರೆ ಇದಕ್ಕೆ ಏನ್ ಮಾಡ್ಬೇಕು, ನಾವು ಸುಖವಾಗಿರ್ಬೇಕು ಅಂತಂದ್ರೆ ನಾವು ಧರ್ಮವನ್ನ ಆಚರಣೆ ಮಾಡೋದು. ಶ್ರೂಯತಾಂ ಧರ್ಮ ಸರ್ವಸ್ವಂ. ಭಾಗವತ ಹೇಳಿದ್ದು ಧರ್ಮಂ ಯ ಹೇತು ಸಾಕ್ಷಾತ್ ಅಭ್ಯದನಿಶ್ಚಯ ಸ ಹೇತು ಸ ಧರ್ಮ. ನಾನು ಧರ್ಮವನ್ನ ಆಚರಣೆ ಮಾಡ್ತಾ ಇದ್ದೀನಿ, ಆದ್ದರಿಂದ ನನಗೆ ದುಃಖ ಬಂತು ಅಂತ ಯಾರು ಹೇಳಿಕ್ ಸಾಧ್ಯವೇ ಇಲ್ಲ. ಉದಾಹರಣೆ ಹೇಳ್ಬೇಕು ಅಂತಂದ್ರೆ, ಯಾರ ಹತ್ರ ಒಂದು ಲೋನ್ ಹ್ಯಾಂಡ್ ಲೋನ್ ತಗೊಳ್ತೀವಿ, ಒಂದು 5,000 10,000 ಏನು ತಗೊಳ್ತೀವಿ, ಅವ್ರಿಗೆ ಹೇಳ್ತೀವಿ ನಾನು ಇಂಥ ಸಮಯದಲ್ಲಿ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ರೆ, ಆ ಸಮಯದಲ್ಲಿ ನಾವು ವಾಪಸ್ ಕೊಟ್ಬಿಟ್ರೆ ಇಬ್ಬರಿಗೂ ಸಂತೋಷ ಆಗುತ್ತೆ. ಸೊ ಅಲ್ಲಿಗೆ ಧರ್ಮ ಆಚರಣೆ ಆಗಿದೆ, ಇಬ್ಬರಿಗೂ ಸಂತೋಷನ. ಧರ್ಮವನ್ನ ಆಚರಣೆ ಮಾಡಿದ್ರೆ ಯಾವ ಕಾಲಕ್ಕೂ ನಮಗೆ ದುಃಖ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಎಲ್ಲರೂ ಯಾಕೆ ಅವತಾರ ಮಾಡಿ ಆಚಾರ್ಯ ಶ್ರೀಗಳು ಅವತಾರ ಮಾಡಿದ ಪ್ರಾಮುಖ್ಯವೇನು ಅಂತಂದ್ರೆ, ವೇದೋ ನಿತ್ಯಂ ಅಧೀಯತಾಂ ತದ್ವಿದಿದಂ ಕರ್ಮ ಸಮಷ್ಟಿಯತಾಂ ನ ವೇದಾತ್ ಪರಂ ಶಾಸ್ತ್ರಂ ನ ದೇವ ಕೇಶವಾತ್ ಪರಃ. ವೇದ ಅಂದ್ರೆ ಏನು, ಬಿದ್ದ ಅಂತ ಧಾತುವಿಂದ ಬಂದಿರೋದು ವೇದ. ಅಂದ್ರೆ ವಿಸ್ಡಮ್, ವೈಸ್ ಅಂತ ಅದಕ್ಕೆ ಒಂದು ಅರ್ಥ ಹೇಳ್ತಾರೆ ಆಂಗ್ಲ ಭಾಷೆಯಲ್ಲಿ. ಅಂತಹ ವೈಶಿಷ್ಟ್ಯವಾಗಿರ್ತಕ್ಕಂಥ ಒಂದು ಸಂಪ್ರದಾಯ. ಎಲ್ಲರಿಗೂ ಏನಾಗುತ್ತೆ, ನಮ್ಗೆ ಏನಾದ್ರೂ ಮಾಡಿ ನಾನು ದುಃಖ ನಾವು ಹೋಗಾಡಿಸ್ಬೇಕು. ಪುಣ್ಯಸ್ಥ ಫಲಮಿಷ್ಟಂದಿ ಪುಣ್ಯಂ ನೇಷ್ಟಂದಿ ಮಾನವ ನ ಪಾಪ ಫಲಮಿಷ್ಟಂದಿ ಪಾಪಂ ಕುರ್ವಂದಿ ಇರ್ತದಹ ಅಂತ ಹೇಳಿದ್ರು. ಎಲ್ಲರಿಗೂ ಸಂತೋಷವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಅಕಾರ್ಯ ಅಂದ್ರೆ ಶಾಸ್ತ್ರಕ್ಕೆ ಹೇಳೋದಕ್ಕಿಂತ ವಿರುದ್ಧವಾಗಿ ಕೆಲಸ ಮಾಡ್ಕೊಂಡಿದ್ರೆ ನಮಗೆ ದುಃಖನೇ ಬರುತ್ತೆ. ನಾವೇನು ಅಂದ್ರೆ ಕೊಂಡ್ಕೋಬೇಕಾಗಿಲ್ಲ, ಅದು ತಾನೇ ಬರುತ್ತೆ. ಸೊ ಇದನ್ನ ಈ ಜೀವನವನ್ನ ಹೇಗೆ ಸಾಕಾರಪಡಿಸ್ಕೊಳ್ಳೋದು ಅಂತಿರೋದಕ್ಕೆ ಈ ದೇವಿ ಉಪಾಸನೆ ಆಗಲಿ, ಒಂದು ಶಿವ ಉಪಾಸನೆ ಆಗಲಿ, ದೇವರ ಆರಾಧನೆ ಯಾತಕ್ಕೆ ಅಂದ್ರೆ ಮನಸ್ಸು ನಮಗೆ ಶಾಂತಿ ಬರಬೇಕು. ವೇದಾಂತದಲ್ಲಿ ನಾವು ಪ್ರಾರಂಭ ಮಾಡಬೇಕಾದ್ರೆ ಹರಿ ಓಂ ಅಂತ ಹೇಳಿ ಪ್ರಾರಂಭ ಮಾಡ್ತೀವಿ, ಮುಗಿಸ್ಬೇಕಾದ್ರೆ ಓಂ ಶಾಂತಿ ಶಾಂತಿ ಶಾಂತಿ. ಶಾಂತಿ ಎಲ್ಲರೂ ಬೇಡತಕ್ಕಂಥದ್ದು ಏನು, ಎಷ್ಟೇ ಶ್ರೀಮಂತನಾಗಿರ್ಲಿ ಬಡವನಾಗಿರ್ಲಿ, ಯಾವನೇ ವಿದ್ಯಾವಂತನಾಗಲಿ ಅವಿದ್ಯಾವಂತನ ಯಾರೇ ಆದ್ರೆ ಕೂಡ ಬೇಕಾಗಿರೋದು ಏನು ಅಂದ್ರೆ ಶಾಂತಿ. ಶಾಂತೋಯಂ ಆತ್ಮ ಅಂತ ಹೇಳಿ ಆ ಶಾಂತಿಯನ್ನ ಪಡೆದಕ್ಕೆ ಎಲ್ಲರೂ ನಮಗೆ ವೈಶಿಷ್ಟ್ಯವಾಗಿ ಉಪಾಯಗಳನ್ನ ಹೇಳ್ಕೊಟ್ಟಿದ್ದಾರೆ. ಅಂದ್ರೆ ಧರ್ಮಾಚರಣೆ ಮಾಡಿದ್ರೆ ನಮ್ಗೆ ಶಾಂತಿ ಆಟೋಮೆಟಿಕ್ ಆಗಿ ಬರುತ್ತೆ. ಅಂದ್ರೆ ವಿಘ್ನವನ್ನು ಹೋಗಲಾಡಿಸೋದಕ್ಕೆ ನೋಡಿ ಆದಿಶಂಕರರು ಷಣ್ಮದ ಸ್ಥಾಪಕರಾಗಿದ್ದು ಗಣೇಶನಿಂದ ಹಿಡಿದು ಆಂಜನೇಯ ಸ್ವಾಮಿ ತನಕ ಶ್ಲೋಕಗಳು ಮಾಡಿದ್ದಾರೆ. ಏನು ಮಾಧುರ್ಯ ಅಂದ್ರೆ ಒಂದೊಂದು ಶ್ಲೋಕ ನಾವು ಎಂತೂ ಹೇಳ್ಬೇಕಂತಂದ್ರೆ ಅಷ್ಟೊಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಶ್ಲೋಕಗಳು. ಪ್ರತಿಯೊಂದು ಶ್ಲೋಕಗಳಲ್ಲಿ ಕೂಡ ವ್ಯಾಕರಣಪೂರ್ವವಾಗಿ ಇದೆ. ಅಂತಹ ಒಂದು ಶ್ಲೋಕಗಳನ್ನ ನಮಗೆ ಪ್ರಕಟದಿಂದ ಮಾಡಿದ್ದಾರೆ, ಎಲ್ಲರಿಗೂ ಅರ್ಥ ಆಗುತ್ತೆ. ಬಂಧ ಮುಕ್ತಂ ಬ್ರಹ್ಮನಿಷ್ಠಂ ಕೃತಕೃತ್ಯಂ ಬರೆಯ ಗುರುಂ ಯಸ್ಯ ಪ್ರಸಾದಾದಿ ಸಂಸಾರ ಸಾಗರೋ ಪುಷ್ಪದಾಯತೆ. ಸರ್ವವೇದಾಂತ ಸಿದ್ಧಾಂತ ಸಾರ ಸಂಗ್ರಹದಲ್ಲಿ ಈ ಒಂದು ಶ್ಲೋಕವನ್ನೇ ಹೇಳಿದ್ದಾರೆ ಶ್ರೀಗಳು. ಬಂಧಮುಕ್ತಂ ಬ್ರಹ್ಮನಿಷ್ಠಂ ಕೃತಕೃತ್ಯಂ ಬರೆಯ ಗುರುಂ ಅಂದ್ರೆ ಶ್ರೀಗಳು ಅಂದ್ರೆ ಬಂಧವನ್ನ ಎಲ್ಲ ನಗರ್ಮಣ ಪ್ರಜಯಾದನೆ ತ್ಯಾಗೆ ನೈಗೆ ಅವರಿಗೆ ಏನೂ ಇಲ್ಲ. ನಮೇ ಪಾರ್ಥಸ್ಯ ಕರ್ತವ್ಯಂ ತ್ರಿಶ್ಲೋಕೇಶು ಕಿಂಚನ. ಏನೂ ಮಾಡಬೇಕಾಗಿಲ್ಲ, ಏನು ಬೇಕಾಗಿಲ್ಲ. ಆದರೆ ಏನು ಇದೆಲ್ಲ ಯಾತಕ್ಕೆ ಬೇಕು ಅಂದ್ರೆ ನಿಮ್ಮ ನಮಗೋಸ್ಕರ ಈ ಜಯಂತಿ ಉತ್ಸವ ಯಾತಕ್ಕೆ ಮಾಡಬೇಕು, ಅವರ ಸ್ಮರಣೆ ಮಾಡಬೇಕು. ಅವರಿಂದ ನಮಗೆ ಧರ್ಮವನ್ನ ನಾವು ಸ್ವಲ್ಪ ನೋಡಿ ಎಲ್ಲ ಸಂಧ್ಯಾಹೀನ ಪಶುಭಿಃ ಸಮಾನಃ ನ ಅರ್ಹಃ ಸರ್ವಕರ್ಮಸು ಅಂತೇಳಿ. ಸಂಧ್ಯಾವಂದನೆ ಮಾಡಿದವರಿಗೆ ಯಾವ ಕರ್ಮದಲ್ಲೂ ಅಧಿಕಾರ ಇಲ್ಲ ಅಂತೇಳಿ. ಅರ್ಚಸ್ವಿ ಭೂಯಾಸಂ ತೇಜಸ್ವಿ ಭೂಯಾ ಈ ಪ್ರತಿನಿತ್ಯ ಮಾಡಿದ್ರೆ ನಮ್ಗೆ ಏನಾಗುತ್ತೆ, ವೇದಾವಿಲಾಸವನ್ನ ಕೊಡತಕ್ಕಂಥ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಮಸ್ಥಿತ. ದೇವಿ ಉಪಾಸನೆಯನ್ನ ಹೇಳಿದೆ ಆಚಾರ್ಯ. ಪವಿತ್ರಂ ಚರಿತ್ರಂ ಯಸ್ಯಾಹ ಪವಿತ್ರಂ ಜೀವನಂ ದದಾ ಪವಿತ್ರತಾ ಸ್ವರೂಪಂ ಯಸ್ಯ ದೇವೇ ಮೂರ್ಮ.
ಯಮ್ಮ ನೀನ್ ಪವಿತ್ರ, ನಿನ್ನ ಶರೀರ ಪವಿತ್ರ, ನಿನ್ನ ಚರಿತ್ರವು ಪವಿತ್ರ, ನನಗೆ ಹಾಗಾದ್ರೆ ಮಾಡಿ ಪವಿತ್ರವನ್ನ ಮಾಡಮ್ಮ. ಭಕ್ತಪ್ರಿಯಾಂ ಭಕ್ತಿಗಮ್ಯಾಂ ಭಕ್ತಾನಾಂ ಕೀರ್ತಿವರ್ಧಿಗಾಂ ಭವಪ್ರಿಯಾಂ ಸನಿಂದೇವಿ ವಂದೇತ್ವಾಂ ಭಕ್ತವತ್ಸಲ. ಯಮನವರು ಪೂಜೆ ಮಾಡಿದ್ರೆ ಶಾಂತವನ್ನ ಕೊಡ್ತಾರಂತೆ. ಶಾಂತಿ ದುರ್ಗಾಯಿ ನಮಃ. ಅವರೇ ಶಾಂತವನ್ನ ಕೊಡತಕ್ಕಂಥ ಒಂದು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಶ್ರೀಮಾತೆ. ಅದಕ್ಕೆ ಶ್ರೀಮಾತೆ ನಮ್ಮ ಆದು ಪರದೈವತಂ ನೈಗಾದಶ್ಯ ಪರಮರು ನ ಗಾಯತ್ರಿಯ ಪರಮಂತ. ನಮ್ಮ ಆದು ಪರದೈವತಂ. ಏನೇ ಮಾಡಿದ್ರೇನು ಕೂಡ ಅವಳಿಗಿನ್ನ ಹೆಚ್ಚಾಗಿ ನಮ್ಗೆ ಗಂಡ ಮಾಡತಕ್ಕಂಥದ್ದು ಯಾರೂ ಇಲ್ವೇ. ನಮ್ಮ ಮಕ್ಕಳು ಮನೆಯಿಂದ ಬರುತ್ತೆ ನೋಡು, ಎಲ್ಲ ಬೂಟ್ ಚಿಕಿತ್ಸೆ ಹಾಕೊಂಡು ಬರುತ್ತೆ, ಎಲ್ಲನೂ ಅದ್ರಲ್ಲಿ ಬಿಟ್ಬಿಡುತ್ತೆ, ಸೀದಾ ಕಿಚನ್ ಹೊರಡೋದು. ತಂದೆ ಕೂತಿರ್ತಾರೆ, ಅವ್ರೇನೋ ಬಾಬು ಟಿವಿ ನೋಡ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ. ಅದ್ರ ಮಕ್ಕಳು ಎಲ್ಲ ಹೋಗುತ್ತೆ ಅಮ್ಮನ ಹತ್ರ ಮಾತರಂ ಪ್ರತಿಭಾಸರಿ ಅಂತ ವೇದ ಹೇಳಿ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಈ ನಮಗೆ ಇದು ಯಾರು ಹೇಳೋದು ಭಾಗವತ ಹೇಳುತ್ತೆ, ಸಂಸಾರ ಸಾಗರೇ ಮಗ್ನಂ ನೀನಂ ಮಾಂ ಕರುಣಾನಿಧಿ. ಏ ಅಮ್ಮ, ನಮ್ಗೆ ಏನಾಗಿದೆ ಅಂತಂದ್ರೆ ಎರಡು ಮೊಸಳೆ ಕಚ್ಕೊಂಡಿದ್ದೆ, ಕರ್ಮ ಮೋಹ. ಎಷ್ಟು ತನಕ ಕಚ್ಚಿದೆ ಅಂತಂದ್ರೆ ಇಷ್ಟು ಭಾಗ ಬಂದ್ಬಿಟ್ಟಿದ್ಯಮ್ಮ, ಸ್ವಲ್ಪ ಉಳ್ಕೊಂಡಿದೆ. ನೀನು ಹೇಗಾದ್ರೂ ಮಾಡಿ ನನ್ನನ್ನ ನೀನು ಉಳಿಸ್ಬೇಕು. ಯಾಕಂದ್ರೆ ಈ ಧರ್ಮದಿಂದ ಉಳಿಸಿದ್ರೆ ತಾನೆ. ಈ ಮಾಂಸಾಸ್ತಿ ಮಜ್ಜ ಮಲಮೂತ್ರ ಪಾತ್ರಗಾತ್ರಾಭಿ ಮನೋಜಿತ ಕೃತ್ಯಜಾತ ಅಶಾವಶಾಲೆ ಅಷ್ಟವಿಧಾಂತರಾಣಿ ದೇಶಾಂತಭ್ರಾಂತಂ ಅಶಾಂತ ಬುದ್ಧ್ಯಾಹ ಆಹಾರ ಮಾತ್ರಾದಿ ಅವನೀಸೂತ್ರಂ ಮಾಮಕೃತ್ಯ ಕೃತ್ಯಂ ಶ್ವಭಾಗಿ ಸಂಭೋ. ಶಿವಾನರಸವಾದಿ ಮಹಾಸ್ವಾಮಿಗಳು ಜೀವಮುಕ್ತರವರು, ಶೃಂಗೇರಿ ಪೀಠದಲ್ಲಿರ್ತಕ್ಕಂಥವರು. ಅವರು ಪ್ರಾರ್ಥನೆ ಮಾಡಿದ್ದಾರೆ, ಅಶಾವಶಾಲೆ ಅಷ್ಟದಿಗಾಂತರಾಳಿ ದೇಶಾಂತಭ್ರಾಂತಂ. ನಾನು ಏನ್ ಮಾಡ್ತೀನಿ, ನನಗೆ ಬಹಳ ಆಸೆ, ನಂದು ದುಡ್ಡನ್ನ ಹೇಗಾದ್ರೆ ಸಂಪಾದನೆ ಮಾಡಬೇಕು, ಅದು ಧರ್ಮವಾಗ್ಲಿ ಅಧರ್ಮವಾಗ್ಲಿ ಹೇಗಾದ್ರೆ ಮಾಡಿ ನನ್ನ ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು 2 ಕೋಟಿ ರೂಪಾಯಿ ಇಟ್ಬೇಕು. ಇವ್ನು ನಿರ್ಧಾರ ಗೊತ್ತಾಗಲ್ಲ ಅಂದ್ರೆ ಯಾರಾದ್ರೂ ಮಾಡಿ ದುಡ್ಡನ್ನೇ ಇಡಬೇಕು. ಅಶಾವಶಾಲೆ ಅಷ್ಟದಿಗಾಂತರಾಳಿ ದೇಶಾಂತಭ್ರಾಂತಂ ಅಶಾಂತ ಬುದ್ಧ್ಯಾಹ ಆಹಾರ ಮಾತ್ರಾಣಿ ಅವನೀಸೂರಂ. ಅಂದ್ರೆ ಈ ತರ ನಾವು ಆಸೆ ದುರಾಸೆ ಜಾಸ್ತಿ ಆಗ್ಬಿಟ್ರೆ ಏನಾಗುತ್ತೆ, ಶಾಂತಿ ಇರೋದಿಲ್ಲ. ಅವ್ನು ಏನ್ ಮಾಡ್ತಾನೆ ಅಂತಾನೆ ಗೊತ್ತಾಗಲ್ಲ. ಅದರ ಮಾಡಿ ಹೋಗ್ತಾನೆ. ಅಂತಹ ಒಂದು ಕಾಪಾಡೋದಕ್ಕೆ ಯಾರು ಸಮರ್ಥರು ಅಂತ ಕೇಳಿದ್ರೆ ಆಹಾರ ಮಾತ್ರ ಅವನೀಸೂರಂ ಮಾಂ ಅಕೃತ್ಯ ಕೃತ್ಯಂ ಶಿವಪಾದಿ ಸಂಭೋ. ಅಂದ್ರೆ ನಾನು ವೇದೋಕ್ತದಲ್ಲಿ ಇರತಕ್ಕಂಥ ಕೆಲಸ ಯಾವುದೂ ಮಾಡೋದಿಲ್ಲ, ಸಂಧ್ಯಾವನ್ನೇ ಮಾಡೋದಿಲ್ಲ, ದೇವಿ ಪೂಜೆ ಮಾಡೋದಿಲ್ಲ. ಅಂದ್ರೆ ನನಗೇನ್ ಬೇಕು, ಮನೆಯಿಂದ ಒಂದು ತೂತು ಮಾಡ್ಕೊಂಡು ಅಲ್ಲಿಂದ ಒಂದು 500 ರೂಪಾಯಿ ಸುಲಿಬೇಕು ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ. ಅಂಗೇ ಗುಣಭೂಷಣಮಶ್ರಯಂತಿ ಪಿಂಗಂಗನೇವೂಳಾಭರಣಂ ಅಂಗೀಕೃತಾದಿರಭಂಗನೀನ ಮಂಗಲ್ಯದಸ್ತು ಮಮ ಮಂಗಳ ದೇವತಾಯ. ಆಚಾರ್ಯರು 5 ವರ್ಷ ಹುಡುಗ, ಅವ್ರಿಗೆ ಉಪನಯನ ಆಗಿದೆ. ಒಂದ್ ಕಡೆ ಯಾಕಂದ್ರೆ ಭಿಕ್ಷೆ ಮಾಡಿ ತಗೊಳ್ಳೋದಕ್ಕೆ ಇಬ್ಬರಿಗೆ ಅಧಿಕಾರ ಇರುತ್ತೆ. ಒಂದು ಸನ್ಯಾಸಿಗಳು, ಅದು ಬಿಟ್ಟರೆ ಬ್ರಹ್ಮಚಾರಿ, ಬೇರೆ ಯಾರು ಭಿಕ್ಷೆ ಬೇಡದಕ್ಕೆ ಅಧಿಕಾರ ಇಲ್ಲ. ಇದು ಇಬ್ಬರಿಗೆ ಬಿಟ್ಟರೆ ಆ ಮಗು ಮಾದಾ ಮಕ್ಷಂ ದೀಕ್ಷಾಂತ ಆದಮ್ಯಂ ಅಂತ ಹೇಳ್ಕೊಂಡು ಆ ಮಗು ಹೋಗಿತ್ತಂತೆ. ಆಗಿನ ಕಾಲದಲ್ಲಿ ನಾವು ಕೇರಳದಲ್ಲಿ ಓದ್ತಿರ್ಬೇಕಾದ್ರೆ ಉಪನಯನ ಆದ್ಮೇಲೆ ನಮಗೆ ಮರದ ತಟ್ಟೆ ಕೊಡ್ತಿದ್ರು. ಅದೇ ಅಕ್ಕಪಕ್ಕ ನಮ್ಮೆಲ್ಲ ಬೇಡದೆ ಯಾರು ಬೇರೆಯವ್ರ ಮನೆಗೆ ಹೋಗಕ್ಕಾಗಲ್ಲ, ಚಿಕ್ಕಪ್ಪ ದೊಡ್ಡಪ್ಪ ಅಂತವ್ರ ಮನೆಗೆ ಹೋಗಿ ಒಂದು ಸಿಗೆ ಧಾರಣೆ ಮಾಡ್ಕೊಂಡಿದ್ರು. ಆಗಿನ ಕಾಲದಲ್ಲಿ ನಾನು ಹೇಳಿ ಭಿಕ್ಷೆ ಒಂದು ಪ್ರತಿನಿತ್ಯ ಸಂಧ್ಯಾದಾನ ಮಾಡಬೇಕು, ಭಿಕ್ಷೆ ತಗೊಂಡ್ಬಂದು ಊಟ ಮಾಡಬೇಕು. ಯಾಕೆಂದ್ರೆ ಲಜ್ಜೆಯನ್ನು ಬಿಡಬೇಕು ಅಂತ, ಲಜ್ಜೆ ಇರಬಾರ್ದು ಎಂಬುದಾಗಿ ನಮ್ಮ ಈ ಶಾಸ್ತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಅದೇ ನಾನು ಹೇಳ್ತೇನೆ. ಸಪ್ತಾಹ ಮಾಡಿದ್ರು ಸಾಕು, ಹೇಳ್ತಾನೆ ಅಂಥದ್ದು ಅಂದ್ರೆ ಶುದ್ವಾ ಧರ್ಮಂ ವಿಜಾನಾದಿ ಶುದ್ವಾ ತ್ಯಜತಿ ಉಪದಿ ಶುದ್ವಾ ಜ್ಞಾನಮವಾಪ್ನುಯಾದಿ ಶುದ್ವಾ ಮೋಕ್ಷಮವಾಪ್ನುಯಾತ್. ಏನು ಇದಕ್ಕೇನು ಉದಾಹರಣೆ ಕೊಡೋದು ಅಂತಂದ್ರೆ, ಬರೀ ಕೇಳಿದ್ರೇನೆ ಜ್ಞಾನ ಬರುತ್ತೆ. ಪರೀಕ್ಷಿತ ಅದೇ ಆಯಿತು. ಅನೇಕ ಪಾಪ ಭಾರತ ಜನ್ಮಾದ್ಯಸ್ಯ ಯದಃ ಅನ್ವಯಾದಿರಹರಸ್ಯ ಅರ್ಥೇಷು ಅವಿಘ್ನಸ್ವರಾಣಿ. ಇದು ನಮ್ಮ ಇಲ್ಲಿ ಮೆಚೂರು ಶ್ರೀಗಳು ಏನ್ ಮಾಡಿದ್ರು, ಆ ಪ್ರಥಮ ಸೂತ್ರವನ್ನು ತಗೊಂಡು 8-10 ಸೂತ್ರ ಮಾಡಿ ಅದಕ್ಕೊಂದು ಅಷ್ಟಕ ಮಾಡಿದ್ರು. ಯಾಕಂದ್ರೆ ಭಾಗವತೇ ವಿದ್ಯಾಮದಾಂ ಪರೀಕ್ಷಾ ಅಂತ ಹೇಳಿ ಒಬ್ಬ ವಿದ್ಯಾರ್ಥಿ ಚೆನ್ನಾಗಿ ಸಂಸ್ಕೃತ ಓದಿದ್ದಾನೆ ಅಂತಂದ್ರೆ ಅದಕ್ಕೇನು ಪ್ರಮಾಣ ಅಂದ್ರೆ ಶ್ರೀಮದ್ ಭಾಗವತದಲ್ಲಿ ಇರ್ತಕ್ಕಂಥ ಶ್ಲೋಕಗಳನ್ನ ಚೆನ್ನಾಗಿ ಅವನು ಅಧ್ಯಯನ ಮಾಡಿ ಅದನ್ನ ಕರೆಕ್ಟಾಗಿ ಅವನು ಹೇಳಿದಂತಂದ್ರೆ ಅವನು ಚೆನ್ನಾಗಿ ಅವನಿಗೆ ಸಂಸ್ಕೃತ ಬಂದಿದೆ ಅಂತ.
ಭಾಗವತೆ ವಿದ್ಯಾಪದಾಂ ಪರೀಕ್ಷಾ ಅಂತ ಹೇಳಿ ಅಂತಹ ಒಂದು ಪವಿತ್ರವಾಗಿರ್ತಕ್ಕಂಥ ಈ ಸಂಸ್ಕಾರ ನಮಗೆ ಭಗವಂತ ಕೊಟ್ಟಿದ್ದಾನೆ. ಇದನ್ನು ಉಳಿಸ್ಬೇಕು, ಮಕ್ಕಳಿಗೆ ಹೇಳ್ಕೊಂಡು ಬೆಳಗ್ಗೆ ಎದ್ದ ಕೂಡಲೇ ವಾಟ್ಸಪ್ ಮಾಡಬಾರ್ದು, ಟಿವಿ ನೋಡಬಾರ್ದು. ಮಕ್ಕಳಿಗೆ ಶುಕ್ಲಾಂಬರದ ವಿಷ್ಣು ಹೇಳ್ಕೊಡು ಅಂತ ಹೇಳಿದ್ರೇನೆ ನಮಗೆ ಒಳ್ಳೇದು ಬರುತ್ತೆ. ನಿನ್ನೆ ನೋಡಿದ್ರೆ ಒಬ್ಬರಿಗೆ ಸನ್ಯಾಸ ಆಯ್ತು, ಮಹಾದೇವರಂತ ಹೆಸರು ದೀಕ್ಷಾ ನಾಮ. ಯಾಕಂದ್ರೆ ಒಂದು ಶರೀರ ಹೋಗ್ತಕ್ಕಂಥ ದ್ವಿಜನ ಅಂತ ಹೇಳ್ತಾರೆ. ಬ್ರಾಹ್ಮಣರಿಗೆ ಕೂಡ ಜನ್ಮನಾ ಜಾಯತೆ ಶೂದ್ರಾಹ ಸಂಸ್ಕಾರ ದ್ವಿಜೋಜ್ಯತೆ ವಿಪ್ರಯಾಮಿ ವಿಪ್ರತ್ವಂ ತರ್ವಿ ಶ್ರೋತ್ರಿಯೋಜ್ಯತೆ ಅಂತ ಹೇಳಿ. ಅಂದ್ರೆ ವೇದಾಧ್ಯಯನ ಮಾಡಿದವನಿಗೆ ಶ್ರೋತ್ರಿಯ ಅಂತ ಹೇಳಿದ್ರು. ಈಗಿನ ಕಾಲದಲ್ಲಿ ವೇದಾನೂ ಇಲ್ಲ, ಏನೂ ಇಲ್ಲ, ಎಲ್ಲರೂ ಹೋಗ್ತದೆ. ಎಲ್ಲ ಅರ್ಧಂಬರ್ಧ ಇಂಗ್ಲಿಷ್ ಮಾತಾಡ್ತಾ ಇರ್ತಾರೆ. ಮಕ್ಕಳು ನೋಡಿದ್ರೆ ಅಮ್ಮಿ ಅಂತ ಹೇಳ್ತೀವಿ, ಅಮ್ಮ ಅಂತ ಹೇಳಕ್ ಬರಲಿಲ್ಲ. ಯಾಕಂದ್ರೆ ನಮಗೆ ಅದು ಅಮ್ಮನೇ ಇಷ್ಟಪಡೋದಿಲ್ಲ. ಅವರು ಕೂಡ ಅವಳಿಗೆ ಅಮ್ಮಿ ಅಮ್ಮಿ ಅಂತ ಹೇಳಿದ್ರೆ ಇಷ್ಟಪಡ್ತಾ ಇದ್ದೀವಿ. ನಮ್ಮ ಅಮ್ಮ ಅಂತ ಕೇಳಬೇಕು ಅಂತಾನೆ ಎಲ್ಲ ನಿಮ್ಗೆ ಆಂಧ್ರ ಪರಿಭಾವ ಬಂದು ಆ ತರ ಎಲ್ಲನೂ ಹೋಗ್ತಾ ಇದೆ. ನೋಡಿ ಬಸವನಾಯನೇ ಮಾಡ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ. ಏನು ಅಂದ್ರೆ ಇಲ್ಲಿ ಚಕ್ರ ಇದೆ, ಇಲ್ಲಿ ದ್ವಾದಶಾಂತಮಿ ಭಸ್ಮದಾನ ಮಾಡ್ಕೊಂಡ್ರೆ ಇಲ್ಲಿ ಮೀನಾಕ್ಷಿ ಅವರು ಇದ್ದಾರೆ. ಸಂಬಂಧಕ್ಕೆ ಎಲ್ಲರೂ ಮದುವೆ ಆಗಿರ್ಬೇಕು, ಇಲ್ಲಿ ಕುಂಕುಮ ಇಟ್ಕೊಳ್ಬೇಕು. ಇಲ್ಲಿ ನಾವೆಲ್ಲ ಭಸ್ಮ ಮತ್ತೆ ಕುಂಕುಮ ಇತ್ಯಾದಿಗಳನ್ನ ಧಾರಣೆ ಮಾಡೋದು ಇಂಥ ಒಂದು ಸಂಪ್ರದಾಯವನ್ನ ನಮಗೆ ಹಿರಿಯರು ಮಾಡ್ಕೊಂಡಿದ್ದಾನೆ. ನಮ್ಗೆಲ್ಲರೂ ಬೆಳಕಾಗಲ್ಲ. ಅದು ಭಗವಂತ ಹೇಳಿದಾನೆ ಏನು, ಶಾಸ್ತ್ರಾಯಚ ಸುಖಾಯ. ನಮಗೆ ಶಾಸ್ತ್ರವನ್ನ ಬೆಳಕಾಗುದಿಲ್ಲ, ಶಾಸ್ತ್ರವೇ ನಮಗೆ ಪ್ರಮಾಣ. ಸ್ವಲ್ಪ ಅಲ್ಪಸ್ಯ ಧರ್ಮಸ್ಯ, ಸ್ವಲ್ಪವನ್ನಾದ್ರೆ ನಾವು ಇದು ಮಾಡಬೇಕು. ಅದೇ ನಾನು ಒಬ್ಬ ಹೇಳಿದೆ, ನೀನೇನು ಮಾಡೋದಕ್ಕಿಲ್ಲಪ್ಪ. ಪ್ರಕೃತಿ ಕ್ರಿಯಮಾಣಾನಿ ಗುಣಹಿ ಕರ್ಮಾಣಿ ಸರ್ವಸಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ. ಇಷ್ಟೊಂದು ಕೆಲಸ ನಡೀತಾ ಇದೆ, ಶ್ರೀಗಳು ಬಂದಿದ್ದಾರೆ, ಯಾವ ಪ್ರಭಾವ ಬಕೇಶ್ವರ ನಾವು ಅನುಗ್ರಹ. ನಾನೇ ಮಾಡ್ತೀನಿ, ನಾನೇ ಗಾಳಿಯಾಗಿ ಬೀಸ್ತೀನಿ, ನಾನೇ ಬೆಂಕಿಯಾಗಿ ಬಿಡ್ತೀನಿ ಹೇಳಕ್ಕಾಗುದಿಲ್ಲಪ್ಪ. ಅಹಂಕೈ ಸರ್ವಭೂತಾನಿ ಭೂತಾತ್ಮ ಭೂತಭಾವನಃ ಶಬ್ದ ಬ್ರಹ್ಮ ಪರಬ್ರಹ್ಮಂಚ ಮಾಮೇಪಿ ಶಾಶ್ವತೀಗನು. ಭಗವಂತ ಹೇಳ್ತಾನೆ ದೇವಸ್ಥಾನದಲ್ಲಿ, ಅಪ್ಪ ನಾನೇ ಶಬ್ದ ಬ್ರಹ್ಮವಾಗಿದ್ದೀನಿ, ನಾನೇ ಪ್ರಬ್ರಹ್ಮವಾಗಿದ್ದೀನಿ. ನೋಡಿ ಇಷ್ಟೆಲ್ಲ ಹೇಳ್ತೀವಿ, ಡಾಕ್ಟರ್ ಇದ್ದಾನೆ, ಎಲ್ಲನೂ ಇದ್ದಾನೆ. ಅಂದ್ರೆ ನಮ್ ಬ್ಯಾಕ್ ಸೈಡ್ ಯಾರು ನೋಡಿಲ್ಲ. ಅವ್ನು ಏನೋ ಒಂದು ಎಕ್ಸ್ರೇ ತಗೊಳ್ತಾನೆ, ಒಂದಿಷ್ಟು ಅದೇನೋ ಹೇಳ್ತಾರೆ, ಏನೋ ಅದನ್ನ ಇಟ್ಕೊಂಡು ಒಂದು ಮಾಡ್ತಾನೆ ವಿಧಾನ. ನಮ್ ಹಿಂದಿನ ನಮ್ ವಿವಾಹ ನಾವು ನೋಡ್ಲಿಕ್ಕೆ ಆಗಲಿಲ್ಲ. ಇಷ್ಟೊಂದು ಅನ್ಸರ್ಟನಿಟಿ ಇಟ್ಕೊಂಡು ಭಗವಂತನೇ ಹಾಗೆ ನಾವು ಇದು ಮಾಡೋದು. ಯಾಕೆಂದ್ರೆ ಸರ್ವಶಕ್ತನಾಗಿರ್ತಕ್ಕಂಥ ಮಹೇಶ್ವರನ ಪ್ರಾರ್ಥನೆ ಮಾಡುವಂತ ಹೇಳ್ತೀವಿ. ಏನ್ ಮಾಡ್ಬೇಡಪ್ಪ, ಸ್ಮರಣೆ ಮಾಡು ಸಾಕು. ಅದಕ್ಕಿಂತ ನಾವು ಹೆಚ್ಚಾಗಿ ಏನ್ ಮಾಡೋದು ಹಂಗಾಗಿ ನಮ್ಗೆ ಆಚಾರ್ಯ ಶಂಕರರು ಮಾಡಿದ್ದು ರಾಮಕೃಷ್ಣ ಆಗಲಿ ಏನೇ ಆಗಲಿ ವಿಶುದ್ಧಂ ಪರಂ ಸಚ್ಚಿತ್ ಆನಂದ ರೂಪಂ ಗುಣಾಧಾರ ಮದರಹಿತಂ ವದೇಣ್ಯಂ ಮಹಾಂತಂ ಗುಣಾನ್ ಮಹಾಂತಂ ಗುಣಾನ್. ರಾಮ ಅಂದ್ರೆ ದ್ವಯಕ್ಷರಂ ನಾಮಗಿರಿನಾಮ ಅಸುರ ಪ್ರಸಂಗಾದ ಮಾಶುಗಟ್ಟಿ 2 ಅಕ್ಷರ ಶಿವ ಅಂತ ಹೇಳಕ್ ಬರುತ್ತೆ, ರಾಮನು ಹೇಳ್ತಾರೆ. ಎದೈವ ಬಡಬೀಜಶ್ಚ ಬ್ರಾಹುಲಶ್ಚ ಮಹಾಧ್ರುವಃ ತದೈವ ರಾಮಬೀಜಸ್ಥಂ ಜಗದೇಶ್ವರಾಶ್ಚರಂ. 2 ಅಕ್ಷರ ಅಂತ ಹೇಳಿ ಏಮಾಡ್ಸ್ಬೇಡಪ್ಪ. ಅದು ಇಡೀ ಪ್ರಪಂಚವನ್ನ ಕಾಪಾಡತಕ್ಕಂತಹ ರಾಮನಾಮ. ನಮ್ಮ ಶ್ರೀಗಳು ಏನ್ ಮಾಡ್ತಿದ್ರು, ನಾವೆಲ್ಲ ಮೊದಲಾಗಿದ್ದಾಗ ರಾಮನಾಮ ಬರೆಯಕ್ಕೆ ನೋಟು ಪುಸ್ತಕ ಕೊಡ್ತಿದ್ರು. 1 ಲಕ್ಷ ಬರ್ತಿದ್ರೆ ಬೆಳ್ಳಿ ಕಾಸು ಕೊಡ್ತಿದ್ರು. ಅದಕ್ಕೆ ಸ್ಪರ್ಧೆ ಆಗಿದೆ, ನಾನು ಬರೀಲ್ಲ ನಿಮ್ ಬರೀಲ್ಲ ಅಂತ. ಅವಾಗೆಲ್ಲ ಇತ್ತು. ಈಗೆಲ್ಲ ಮಕ್ಕಳಿಗೆ ಓದಕ್ಕೂ ನಾವು ಯಾರು ಅಭ್ಯಾಸ ಮಾಡ್ಕೊಡ್ತಾ ಇಲ್ಲ. ಅದನ್ನು ನಾವು ಪುನರುದ್ಧಾರ ಮಾಡಬೇಕು. ಬೆಳಗ್ಗೆ ಹೋದ್ರೆ ಸಾಯಂಕಾಲ ಸ್ವಚ್ಛ ಮಾಡ್ಕೊಂಡು ಬಣ್ಣೆ ಬಿಗೋದಿ ಅಥವಾ ಕುಂಕುಮ ಇಟ್ಕೊಂಡು ಶ್ಲೋಕ ಹೇಳೋದು ಎಂಬುದಾಗಿ ನಮ್ಗೆ. ಯಾಕಂದ್ರೆ ಸಂಸ್ಕಾರ ನಮ್ಗೆ ಬರ್ಬೇಕು. ಇಲ್ಲೇ ಹೋದ್ರೆ ಏನಾಗುತ್ತೆ, ಏನು ಸುಖ ಇಲ್ಲ. ದುಡ್ಡು ಇದ್ರೇನು ಏನು ಪ್ರಯೋಜನ ಇಲ್ಲ. ಸಂಸ್ಕಾರ ಬರದೇ ಹೋದ್ರೆ ಮತ್ತೇನು. ನಮ್ಮ ತಾಯಿ ನಮ್ಗೆ 3000 ಶ್ಲೋಕ ಮಾಡ್ಬಿಡ್ತಾರೆ. ಬೆಳಗಾವಿನ ಅದೆಲ್ಲ ಅವಾಗಲೇ ಟಿವಿ ಇರ್ಲಿಲ್ಲ. ಟಿವಿ ಇದ್ರೇನು ನಾವು ಹಾಕೋದಿಲ್ಲ. ನಮ್ಗೆ ಯಾವಾಗಲೂ ಶ್ಲೋಕ ಹೇಳ್ತಾ ಇರೋದು, ಅಬ್ಬರು ಶ್ಲೋಕ ಹೇಳ್ತಾನೆ ಇರು. ಅದೇ ತಾಪಂಜಸ್ತ ಭಗದ್ವಿಷಯ ಅಮ್ಮ ನಾವೀಗ ಸದ್ಗುರು ದೇಶಿಕ ತರುಣ ಸಬೀಜ ನಿಶ್ರೇ ಯೋಗ ನಿಶ್ರೇಣ್ಯ ಆರಭಂತ್ಯ ಅಭಯೇ ಅಭಿಜಪ ಕ್ರಮಯ. ಪ್ರಪಂಚದಲ್ಲಿ ಒಬ್ಬ ನಿರ್ವಿಪಾಸನೆ ಮಾಡಿದ್ರೆ ಏನ್ ಮಾಡ್ತಾಳೆ ಅಂದ್ರೆ ತಾಯಿ ಅವನ್ನೆಲ್ಲ ಅನುಗ್ರಹ ಮಾಡಿ ತನ್ನ ಸ್ವಪ್ನದಿಂದ ಅವನನ್ನು ಹೆಚ್ಚು ಮೋಕ್ಷ ಕ್ರೀಡಾರಕಗಳನ್ನು ಮಾಡ್ತಾಳೆ. ಸದ್ಗುರು ದೇಶಿಕ ಚರಣ ಸಭಿ ಅಂದ್ರೆ ಈ ಗುರು ಆರಾಧನೆ ಮಾಡೋದಾಗ್ಲಿ, ಅಲ್ಲ ಗುರು ಸ್ಮರಣೆ ಮಾಡೋದಾಗ್ಲಿ, ಯಾರಿಗೆ ಪ್ರೀತಿಕರ ಅಂತಂದ್ರೆ ಸಾಕ್ಷಾತ್ ದೇವಿಗೆ ಪ್ರೀತಿ. ಅಯ್ಯೋ ಈ ಮಗು ಇಷ್ಟು ಮಾಡ್ತಾನಲ್ಲ, ನಾನು ಅವನಿಗೆ ಏನ್ ಮಾಡೋದು, ಏನ್ ಕೊಡೋದು ಬಿಡೋದು ಏನಿದೆ ಎಲ್ಲ ನಿಂದೇ ಅಲ್ವಾ. ಕವರ್ಥಂ ದಾಸ್ಯೋಹಂ ಭವದು ಭವದರ್ಥಂ ಭವನ ಆಚಾರ್ಯರು ಬೆಳಿತಾರೆ. ಕಿಂದ ಹಲಮೇ ಭವದಾಂಬುದಂ
अस्माभिः किं किमपि दातुं न अर्हः इति शक्तः ನಾವೇನು ಕೊಡೋಕ್ಕಾಗಲಿಲ್ಲ ನೀವು ಕೊಡೋದಕ್ಕೂ ಬರಲಿಲ್ಲಪ್ಪ ನೀ ಏನ್ ಮಾಡೋದು ಅಂದ್ರೆ ನಮಸ್ಕಾರ ಮಾಡ್ಬಿಡ್ತೀನಿ ಕಿಂ ದಾತವ್ಯಂ ಕಮರ್ಥಂ ದಾಸ್ಯೋಹಂ ಭವತು ಅವರರ್ಥಂ ಮಮ ನನ್ನ ಮನಸ್ಸನ್ನು ನೀನು ಚೆನ್ನಾಗಿ ಇಟ್ಬಿಡ್ತೀನಿ ನೀನು ಏನು ಮಾಡ್ಕೊಳ್ಳೋದು ಮಾಡ್ಕೊಳಪ್ಪ ಅಂತಹ ಒಂದು ದೇಶದಲ್ಲಿ ನಮಗೆ ಸ್ಮರಣವಾಗಿದೆ ಅದೇ ಉತ್ತರಮೇದಿ ಸಮುದ್ರಸ್ಯ ಹಿಮಾದ್ರದೇಶೈವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತೀ ಸಂತತಿ ಪುರಾಣ ಶ್ಲೋಕದಲ್ಲಿ ಈ ಭಾರತ ಅಂತ ಯಾಕೆ ಬಂತು ಭಾರತ ವೇದಾಂತ ವೇದವೇ ಧರ್ಮಮೂಲವಾಗಿದೆ ಎಲ್ಲದಕ್ಕೂ ಮೂಲ ಏದೋ ಅಖಿಲ ಧರ್ಮ ಮೂಲಂ ಸ್ಮೃತಿಶೀಲೇನ ತದ್ವಿಧ ಆಚಾರಶ್ಚೈವ ಸಾಧೂನಾಂ ಆತ್ಮನ ತುಷ್ಟಿದೆ ಕಿಮರ್ಥಮೇನಾಧ್ಯಯನಂ ಸ್ವಸ್ಯ ಲಾಭಕರಾರ್ಥ ನನಗೆ ಒಂದು ಉತ್ತರ ಹೇಳಿದೆ ಯಾದೇ ರುದ್ರ ಶಿವ ಧನು ಶಿವ ವಿಶ್ವಾದ ವೇಷಜಿ ಅಲ್ಲಿ ಅವನವರು ಶಿವ ಅಂದ್ರೆ ನೋಡಿ SHE ಎಷ್ಟು ನೀವು ತೆಗೆದುಬಿಟ್ರೆ ಹೀ ಅಂದ್ರೆ SHE ಹಾಕಿದ್ರೆ ಎರಡು ಬರುತ್ತೆ ಅದಕ್ಕೆ ಆಚಾರ್ಯ ಶಂಕರರು ಶಿವಶಕ್ತಿಯುಕ್ತೋ ಯದಿ ಭವತಿ ಶಕ್ತ ಪ್ರಭವಿತು ನಚೇ ದೇವಂ ದೇವೋ ನ ಕದುಚರಃ ಸ್ಪಂದಿತುಮಪಿ ನಮಗೆ ಮೂರು ರಾಗದಲ್ಲಿ ಅದು ಅಧ್ಯಯನ ಮಾಡ್ತೀವಿ ಒಂದೊಂದು ಶ್ಲೋಕವನ್ನ ಒಂದೊಂದು ರಾಗದಲ್ಲಿ ನಮಗೆ ಪಾಠ ಆಗಿದೆ ಅಂತಹ ಒಂದು ನಮಗೆ ಮಾಡಿದ್ರೇನೆ ಬರುತ್ತೆ ನಾವೆಲ್ಲರೂ ನಾವು ಲೌಕಿಕವಾಗಿ ಜೀವನ ಕೂಡ ನಾವೆಲ್ಲ ಮಾಡಿದ್ದೇವೆ ಮತ್ತೆ ಸ್ಕೂಲ್ಗೆ ಹೋಗಿದ್ದೀವಿ ಕಾಲೇಜ್ ಹೋಗಿದ್ವಿ ಅದೆಲ್ಲ ಅದು ಬೇರೆ ಅಂದ್ರೆ ಅದು ಲೌಕಿಕ ವಿದ್ಯೆ ಇದು ಯಾವ ವಿದ್ಯಾ ಸಾಮರ್ಥ್ಯ ಅಂತ ಹೇಳಿ ಇದು ಏನು ನಮ್ಗೆ ಈ ಜೀವನಕ್ಕೆ ಉಪಯೋಗ ಏನು ಅಂದ್ರೆ ಬ್ರಹ್ಮವಿದ್ಯೆ ನಮಗೆ ಅನುಭವತೆ ಕೊಡತಕ್ಕಂಥದ್ದು ಗುರುವರ ಅನುಗ್ರಹ ಈಗ ಗುರುಗಳು ಕಟಾಕ್ಷ ಆಗ್ಬಿಟ್ರೆ ನಿಮ್ಗೆ ಏನ್ ಸಿಕ್ಕಲ್ಲ ಏನ್ ಕೇಳಕ್ಕಾಗಲ್ಲ ಅಂತ ಕಮ್ಮಿ ಹೇಳಿದ್ರು ಸುಬ್ರಹ್ಮಣ್ಯ ಸ್ವಾಮಿ 12 ಕೈ ಇದೆ ಏನು ಪ್ಯಾಕೆಟ್ ಜೇಬಲ್ಲಿ ಒಂದು ಪ್ಯಾಕೆಟ್ ಇದೆ ಪ್ಯಾಂಟ್ ಅಲ್ಲಿ 3 ಪ್ಯಾಕೆಟ್ ಇದೆ ಅವನು 12 ಕೈಯಿಂದ ಕೊಡೋ ಶುರು ಮಾಡಿದ್ವಿ ಎಲ್ಲಪ್ಪ ಇಟ್ಕೋತೀಯ ಏನ್ ಹೇಳಕ್ ಆಗುದಿಲ್ಲ ಅಂತಹ ಒಂದು ಪವಿತ್ರ ದೇಶ ನಮಗೆ ಅದೇ ಕೆಲವು ಅಖಿಲ ಧರ್ಮ ಮೂಲಂ ಸ್ಮೃತಿಶೀಲೇನ ತದ್ವಿಧ ಆಚಾರಶ್ಚೈವ ಸಾಧೂನಾಂ ಆತ್ಮನ ತುಷ್ಟಿದೇವ ಅಂದ್ರೆ ಆಚಾರ ಅಂದ್ರೆ ನಮಗೆ ಬೇಕೇ ಬೇಕು ಆಚಾರಹೀನ ಪಶುಭಿಸ್ಸಮಾನ ಏನೂ ಇಲ್ಲ ಬೆಳಗ್ಗೆ ಏನು ಒಂದು ಸ್ನಾನ ಇಲ್ಲ ಅನುಷ್ಠಾನ ಇಲ್ಲ ಒಂದು ವಿಭೋಧ ಹೆಚ್ಚಿಕೊಳ್ಳಲ್ಲ ಕಾಫಿ ಕುಡಿಯೋದು ಮತ್ತೆ ತಿಂಡಿ ತಿನ್ನೋದು ಆಚಾರ ಆಗಬಾರ್ದಪ್ಪ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಕಾಫಿ ಕುಡಿಯೋದು ಉತ್ತಮ ಇಲ್ಲ ಪರವಾಗಿಲ್ಲ ಕಾಫಿ ಕುಡಿದಾಗ ಒಂದು ಸ್ನಾನ ಮಾಡಿ ತಿಂಡಿ ತಿನ್ನೋದು ಮಕ್ಕಳಿಗೆ ನಾವೆಲ್ಲ ಹೇಳ್ಕೊಡ್ಬೇಕಾಗ್ತದೆ ಈಗ ನೋಡಿ ನಾವು ಎಷ್ಟೋ ದೂರದಿಂದ ಬಂದಿದ್ದೇನೆ ಯಾಕೆ ಬರಬೇಕು ನಮ್ಗೆ ಏನೋ ಬೇರೆ ಕೆಲಸ ಆಯ್ತು ಆದ್ರೇನು ಇದೊಂದು ಪುಣ್ಯ ಕಾರ್ಯ ಪುಣ್ಯಸ್ಥ ಪರಮಿಷ್ಯಂತಿ ಪುಣ್ಯಂ ಯಷ್ಟಂತಿ ಮಾನವ ಪುಣ್ಯಂ ಅಸ್ಮಾಭಿಃ ಕಿಂ ಕರ್ತವ್ಯಂ ನಾವು ಪಡಿಬೇಕು ಪುಣ್ಯವನ್ನು ಅದಕ್ಕೇನು ಸಂಪಾದನೆ ಮಾಡಬೇಕು ಕೆಲಸ ಮಾಡಬೇಕು ಪುನಃ ಪುಣ್ಯ ಹೇಗೆ ಬರುತ್ತೆ ಅಂತೇ ನಾವು ಕೊಂಡ್ಕೊಳ್ಬೇಕಾಗತ್ತೆ ಅದನ್ನ ಆಗುದಿಲ್ಲ ಹಾಗಾಗಿ ಇದೊಂದು ವೈಶಿಷ್ಟ್ಯವಾಗಿರ್ತಕ್ಕಂತಹ ಒಂದು ಸನ್ನಿವೇಶ ಮತ್ತೆ ಮಹನೀಯರ ಒಂದು ಸನ್ನಿಧಿ ಯಾಕಂದ್ರೆ ಗುರುಮೂರ್ತಿ ನಮಾಮಿ ಕಾಮಾಕ್ಷಿ ಅಂತ ಆ ಕಾಮಾಕ್ಷಿನೇ ಗುರುವಿಲಾಗಿ ಗುರು ಬೇರೆ ಅಲ್ಲ ಅದೇ ಕಾಮಾಕ್ಷಿ ಬೇರೆ ಅಲ್ಲ ಕಾಮ ಅಕ್ಷಿ ಒಂದು ಕಣ್ಣಲ್ಲಿ ದುರ್ಗೆ ಇನ್ನೊಂದು ಕಣ್ಣಲ್ಲಿ ಲಕ್ಷ್ಮಿ ಮಧ್ಯಭಾಗ ಸರಸ್ವತಿ ಲಕ್ಷ್ಮಿ ದುರ್ಗಾ ಒಂದು ಕಣ್ಣಲ್ಲಿ ಸರಸ್ವತಿ ಇನ್ನೊಂದು ಕಣ್ಣಲ್ಲಿ ದುರ್ಗಾ ಮಧ್ಯಭಾಗ ಲಕ್ಷ್ಮಿ ಆಗಿರ್ತಕ್ಕಂಥ ಒಂದು ಪರದೇವತೆ ಅವರು ಪ್ರಾರ್ಥನೆ ಮಾಡಿ ನಮ್ಗೆ ಏನ್ ಕೊಡೋದು ನಮ್ಗೆ ಕೇಳಬಾರ್ದು ಅಂತಿದೆ ನೀನೇನು ಕೇಳ್ಬೇಡಪ್ಪ ನೀನ್ ಏನ್ ಕೊಡ್ಬೇಕು ಅಂತ ನನಗೆ ನೋಡು ಮಗು ಸ್ಕೂಲಿಂದ ಬರುತ್ತೆ ಕೋಪ ಮಾಡ್ಕೊಂಡು ಶುರು ಮಾಡ್ತಾನೆ ಕೋಪ ಮಾಡ್ಕೊಳ್ತಾನೆ ತಾಯಿ ಏನು ಮಾಡಲಿ ಪರವಾಗಿ ಕೂತ್ಕೊಳ್ಳೋ ಊಟ ಮಾಡಿ ಸರಿ ಹೋಗುತ್ತೆ ಊಟ ಮಾಡಿ ಶಾಂತವಾಗ್ತದೆ ಏನು ಮತ್ತೆ ಸರಿ ಹೋಗುತ್ತೆ ಸೊ ಹೀಗಾಗಿ ನಮಗೆ ಗುರು ಪ್ರಾರ್ಥನೆ ಗುರುನೇ ಗುರುರಧಿಕಂ ತತ್ವಂ ಗುರುರಧಿಕಂ ತಪಃ ತತ್ವದಲ್ಲಿ ಜ್ಞಾನಾತ್ಪರಂ ನಾಸ್ತಿ ತಸ್ಮೈ ಶ್ರೀ ಗುರವೇ ನಮಃ ಅದೇ ಗುರುನೇ ನಮಗೆ ಸನಾತನ ಧರ್ಮದಲ್ಲಿ ಗುರುನೇ ವೈಶಿಷ್ಟ್ಯವಾಗಿ ಹೇಳಿದೆ ಅಂತ ಗುಗಾರಾಷ್ಟಾಂತಕರು ಗುಗಾರಾಷ್ಟೇಜಿ ಉದ್ಯದಿ ಅಜ್ಞಾನಾಸಕಂಬರುವ ಹೃದಯವ ಸಂಶಯ ಅಂತ ಒಂದು ಪವಿತ್ರ ಈ ಗೋಶಾಲೆಯಲ್ಲಿ ಶಿವರ ಸಾಹಿತ್ಯದಲ್ಲಿ ಇವತ್ತು ಆರಾಧನೆ ಕಾರ್ಯಕ್ರಮ ನಾನು ಸಾಕಷ್ಟು ಮಾತಾಡಿದ್ದೇನೆ 4ನೇ ಸರಿ ಹೀಗಾಗಿ ಶ್ರೀಗಳ ಆಶೀರ್ವಾದ ಬಗ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮನ್ಮಾದ ಶಶಿಶೇಖರಃ ಮಮ ಪಿತಾ ಮೃತ್ಯುಂಜಯೋ ಮದ್ಗುರುಃ ನಿಕ್ರೋಧೋ ಧೃಮಮೂಲವಾಸರಸಿಕಃ ಮತ್ಸೋದರಃ ಶಂಕರಃ ಬಂಧುರ್ಮೇ ಶಶಿಶೇಖರಃ ಮಮ ಸಖ ಕೈಲಾಸಶೈಲಾಧಿಪಃ ಮಮ ಸ್ವಾಮೀ ಪರಮೇಶ್ವರಃ ಮಮ ಗತಿಃ ಸಾಂಬಶಿವೋ ನಿತರಃ ಶ್ರೀ ಗುರುಭ್ಯೋ ನಮಃ ಶ್ರೀ
ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.